ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ನೋಡ್ರಿ, ನಿನ್ನಿನ ತರಗತಿಯಲ್ಲಿ ನಾವು SSC GDಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ನೋಡಿದ್ವಿ. ಹೌದಾ? ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಯಾವ್ಯಾವ ಟಾಪಿಕ್ಕು ಎಷ್ಟೆಷ್ಟು ಯಾವ ಥರ ಬರುತ್ತೆ ಕ್ವಶನ್ ಅನ್ನೋದನ್ನು ನಾವು ನೋಡಿದ್ವಿ. ಮುಂದಿನ ತರಗತಿ ಇವತ್ತು ಅದರ ಮುಂದುವರಿದ ಭಾಗ 1ನೇ ಟಾಪಿಕ್ ಆಗಿರ್ತಕ್ಕಂಥ ವರ್ಣಮಾಲಾ ಟಾಪಿಕನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ವರ್ಣಮಾಲಾ ನಾವು ಹಿಂದಿಯೊಳಗೆ ಏನು ಟಾಪಿಕ್ ನೀವು ಏನು ಸಿಲೆಬಸ್ ನೋಡಿದ್ರಲ್ಲ, ಆ ಸಿಲೆಬಸ್ ಒಳಗೆ ನಿಮಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಜೊತೆಗೆ ಮುಂದಿನ ಪ್ರತಿಯೊಂದು ಗ್ರಾಮರ್ ಟಾಪಿಕ್ ನಿಮಗೆ ಅರ್ಥ ಆಗಬೇಕಪ್ಪ ಅಂತಂದರೆ ವರ್ಣಮಾಲಾ ಟಾಪಿಕ್ ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ಆಗಿದೆ. ಹಾಗಾಗಿ ವರ್ಣಮಾಲಾ ಸರ್ ಇದೇನು ಈಸಿ ಟಾಪಿಕ್ಕು ಯಾಕೆ ಹೇಳ್ತಿದ್ದೀರಾ ಅಂತ ಕೇಳ್ಬೋದು. ಕೆಲವೊಬ್ಬರಿಗೆ ಇದು ಬೇಸಿಕ್ ಗೊತ್ತಿಲ್ಲದೇ ಡೈರೆಕ್ಟಾಗಿ ನೀವು ಸಿಲೆಬಸ್ಸನ್ನು ನೋಡೋಕೆ ಹೋಗಿರ್ತೀರಿ, ಒಳಗಡೆ ಟಾಪಿಕನ್ನು ನೋಡೋಕೆ ಹೋಗಿರ್ತೀರಿ. ಅದು ತುಂಬ ಕಷ್ಟಕರವಾದಂಥ ಕೆಲಸ. ಯಾಕಂತಂದ್ರೆ ಬೇಸಿಕೇ ನಮಗೆ ಈಸಿಯಾಗಿ ಅರ್ಥ ಆಗಲಿಲ್ಲ ಅಂದರೆ, ಬೇಸಿಕೇ ನಮಗೆ ಇಲ್ಲಾಂದ್ರೆ ಮುಂದಿನ ಟಾಪಿಕ್ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ವರ್ಣಮಾಲವನ್ನು ತಿಳ್ಕೊಂಡ್ರೆ ಮುಂದೆ ಸಂಧಿ, ಸಮಾಸಗಳು ಮತ್ತು ವರ್ಣಮಾಲದೊಳಗೆ ಮುಹಾವರೆ, ಈ ಥರ ಅನೇಕ ಟಾಪಿಕ್ಗಳು ಬರ್ತಾವೆ. ಅವು ತಿಳ್ಕೊಳ್ಳೋಕೆ ಭಾಳ ಸಹಾಯ ಆಗ್ತವೆ. ನೋಡಿರಿ, ಹಾಗಾದ್ರೆ ಇವತ್ತಿನ ತರಗತಿಯನ್ನು ನಾವು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರ್ಯಾರು ನೀವು ಎಲ್ಲ SSC GDಗೆ ತಯಾರಿ ನಡೆಸಿದಿರಿ, ನಾನು ಪ್ರತಿಯೊಂದು ಟಾಪಿಕನ್ನು ಪೂರ್ತಿ ಸಿಲೆಬಸ್ ಕಂಪ್ಲೀಟನ್ನು ಮಾಡಿಕೊಡ್ತೀನಿ. ಕಂಪ್ಲೀಟಾಗಿ ಸಿಲೆಬಸ್ಸನ್ನು ಮುಗಿಸ್ಕೊಡ್ತೀನಿ. ನೀವು ಇದನ್ನು ಉಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ, ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಕ್ಲಾಸಸ್ ಇಷ್ಟ ಆದರೆ ನಿಮ್ಮ ಒಂದೊಂದು ಲೈಕ್ ಬರಲಿ ಅಂತ ಹೇಳ್ತಾ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ನೋಡಿರಿ, ವರ್ಣಮಾಲಾ ಟಾಪಿಕ್ಕು ನಿನ್ನೆ ಅವಧಿಯಲ್ಲಿ ನಾನು ಹಿಂದಿನ ಫ್ರೀಡಲ್ಲಿ ಹೇಳಿದ್ದೆ. ವರ್ಣಮಾಲಾ ಅಂದರೆ ಕನ್ನಡದಲ್ಲಿ ಇದನ್ನು ನಾವು ಮೂಲಾಕ್ಷರಗಳು ಅಂತ ಕರಿತೀವಿ ಅಂತ ಹೇಳಿದ್ದೆ. ಕನ್ನಡದೊಳಗೆ ಮೂಲಾಕ್ಷರಗಳು ಅಂಥೇಳಿ ಕರಿತೀವಿ ವರ್ಣಮಾಲಾ. ಹಾಗಾದ್ರೆ ವರ್ಣಮಾಲಾ ಅಂದ್ರೇನು? ವರ್ಣಮಾಲಾ ಅಂದರೆ ವರ್ಣೋಕೆ ಸಮುದಾಯಕೋ ವರ್ಣಮಾಲಾ ಕಹತೆ ಹೇ. ವರ್ಣೋಕೆ ಸಮುದಾಯಕೋ ವರ್ಣಮಾಲಾ ಕಹತೆ ಹೇ ಅಂದರೆ ವರ್ಣಗಳ ಸಮುದಾಯ ಅಂದರೆ ಒಂದು ಸಮೂಹ, ಒಂದು ಗುಂಪು ವರ್ಣಗಳ ಸಮುದಾಯ ಅಥವಾ ಸಮೂಹ ಅಥವಾ ಒಂದು ಗುಂಪನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವರ್ಣಮಾಲಾ ಅಂಥೇಳಿ ಕರಿತೀವಿ. ಅರ್ಥ ಆಯ್ತು ರೀ? ವರ್ಣೋಕೆ ಸಮುದಾಯಕೋ ವರ್ಣಮಾಲಾ ಕಹತೆ ಹೇ ಅಂದರೆ ಒಂದು ವರ್ಣಗಳು ಅಂದರೆ ಒಂದೊಂದು ಅಕ್ಷರಗಳು. ವರ್ಣಗಳು ಅಂದರೆ ಇವು ಅ, ಆ, ಇ ಅಂಥೇಳಿ ಏನು ವರ್ಣಗಳು ಬರಿತೀವಲ್ಲ, ಆ ವರ್ಣಗಳ ಒಂದು ಸಮೂಹವನ್ನು ನಾವು ವರ್ಣಮಾಲಾ ಅಂಥೇಳಿ ಕರಿತೀವಿ. ಹಾಗಾದ್ರೆ ವರ್ಣ ಅಂದ್ರೇನು? ವರ್ಣಗಳ ಸಮೂಹವನ್ನು ವರ್ಣಮಾಲಾ ಅಂತ ಕರೆದ್ವಿ. ಹಾಗಾದ್ರೆ ವರ್ಣ ಅಂದ್ರೇನು? ವರ್ಣ ಅಂದ್ರೆ ವರ್ಣಕ ಅರ್ಥ ಧ್ವನಿಕ ಲಿಖಿತ ರೂಪ. ಧ್ವನಿಕ ಲಿಖಿತ ರೂಪಕ್ಕೋ ವರ್ಣ ಕಹತೆ ಹೇ. ನೋಡ್ರಿ, ವರ್ಣಮಾಲಾ ಅಂದ್ರೆ ವರ್ಣಗಳ ಒಂದು ಸಮೂಹವನ್ನು ಅಥವಾ ವರ್ಣಗಳ ಒಂದು ಸಮುದಾಯವನ್ನು ವರ್ಣಮಾಲಾ ಅಂತ ಕರಿತೀವಿ. ಹಾಗಾದ್ರೆ ವರ್ಣ ಅಂತಂದ್ರೆ ಧ್ವನಿಕ ಲಿಖಿತ ರೂಪಕ್ಕೋ ವರ್ಣ ಕಹತೆ ಹೇ ಅಂದ್ರೆ ವರ್ಣವಂದ್ರೆ ಏನಪ್ಪ ಅಂತಂದ್ರೆ ಧ್ವನಿಯ ಲಿಖಿತ ರೂಪ. ಅಂದರೆ ನಾವು ಮಾತನಾಡ್ತಕ್ಕಂಥ, ನಾವು ಬಳಸ್ತಕ್ಕಂಥ ಧ್ವನಿ ಏನಿದಿಲ್ಲ, ನಾವು ಉಚ್ಚಾರಣೆ ಮಾಡ್ತಕ್ಕಂಥ ಧ್ವನಿಯನ್ನು ಲಿಖಿತ ರೂಪದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವರ್ಣ ಅಂಥೇಳಿ ಕರಿತೀವಿ. ಲಿಖಿತ ಅಂದರೆ ಬರವಣಿಗೆಯ ರೂಪ. ಲಿಖಿತ ಅಂದರೆ ಬರವಣಿಗೆ ಅಂತ ಅರ್ಥ. ಲಿಖಿತ ಅಂದರೆ ಬರವಣಿಗೆಯಲ್ಲಿ ನಾವು ಏನು ಬರೆದಿಟ್ಟಿರ್ತೀವಲ್ಲ ಅದನ್ನು ನಾವು ಏನಂತ ಕರಿತೀವಿ? ಧ್ವನಿಯ ಲಿಖಿತ ರೂಪವನ್ನು ನಾವು ವರ್ಣ ಅಂಥೇಳಿ ಕರಿತೀವಿ. ಅರ್ಥ ಆಯ್ತು? ಅದರ ವರ್ಣಮಾಲಾ ಅಂದರೆ ವರ್ಣಗಳ ಸಮೂಹವನ್ನು ಅಥವಾ ವರ್ಣಗಳ ಗುಂಪನ್ನು ನಾವು ವರ್ಣಮಾಲಾ ಅಂತ ಕರೆದ್ರೆ ವರ್ಣದ ಅರ್ಥ ಏನಪ್ಪ ಅಂತಂದ್ರೆ ಧ್ವನಿಕ ಲಿಖಿತ ರೂಪ. ಧ್ವನಿಯ ಒಂದು ಬರವಣಿಗೆ ಅಥವಾ ಒಂದು ಲಿಖಿತ ರೂಪವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವರ್ಣ ಅಂಥೇಳಿ ಕರಿತೀವಿ. ಹಾಗಾದ್ರೆ ಧ್ವನಿ ಅಂದ್ರೇನು? ಧ್ವನಿ ಅಂದ್ರೆ ಏನಪ್ಪ ಅಂತಂದ್ರೆ ವರ್ಣೋಕ ಮೌಖಿಕ ರೂಪಕ್ಕೋ ಧ್ವನಿ ಕಹತೆ ಹೇ. ನೋಡ್ರಿ, ವರ್ಣೋಕ ಅಥವಾ ವರ್ಣಕ ಮೌಖಿಕ ರೂಪ ಅಂದರೆ ವರ್ಣಗಳನ್ನು ಮೌಖಿಕ ರೂಪದಲ್ಲಿ ಅಂದರೆ ವರ್ಣಗಳ ಲಿಖಿತ ರೂಪದಲ್ಲಿ ಏನು ಬರೆದಿಟ್ಟಿರ್ತೀವಲ್ಲ ಅದನ್ನು ಮೌಖಿಕ ಅಂದರೆ ಮಾತನಾಡೋದ್ರ ಮುಖಾಂತರ ಬಳಸುವ ಪದಗಳನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಧ್ವನಿ ಅಂತ ಹೇಳಿ ಕರಿತೀವಿ. ಧ್ವನಿಯ ಲಿಖಿತ ರೂಪವನ್ನು ವರ್ಣ ಅಂತ ಕರೆದ್ವಿ. ಹಾಗಾದರೆ ಧ್ವನಿ ಅಂದರೆ
ವರ್ಣಗಳನ್ನು ಮೌಖಿಕ ರೂಪದಲ್ಲಿ ಅಂದರೆ ಮಾತನಾಡ್ತಕ್ಕಂಥ ರೂಪದಲ್ಲಿ ಬಳಸುವುದನ್ನು ನಾವೇನಂತ ಕರಿತೀವಿ, ಧ್ವನಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಲಿಪಿ ಅಂದ್ರೇನು? ಹಾಗಾದ್ರೆ ಲಿಪಿ ಅಂದ್ರೇನು? ಲಿಪಿ ಅಂದ್ರೆ ವರ್ಣಕ ರೂಪ. ಲಿಪಿ ಅಂದ್ರೆ ವರ್ಣಕ ರೂಪ ಅಂದರೆ ವರ್ಣಗಳನ್ನು ರೂಪ ಅಂದರೆ ಯಾವ ಆಕಾರದಲ್ಲಿ ನಾವು ರಚನೆ ಮಾಡ್ತೀವಲ್ಲ, ವರ್ಣಗಳ ಆಕಾರ ಅಥವಾ ರೂಪ, ಯಾವ ಸೇಪಲ್ಲಿ ನಾವೇನು ಬರಿತೀವಲ್ಲ, ಲಿಪಿಗಳನ್ನು ಯಾವ ಸೇಪಲ್ಲಿ ಏನು ಬರೆದಿರ್ತೀವಲ್ಲ ಅದನ್ನು ವರ್ಣ ಅಂಥೇಳಿ ಕರಿತೀವಿ. ಎಲ್ರಿಗೂ ಅರ್ಥ ಆತ ಅಂತ ಅಂದ್ಕೊಂಡಿನಿ. ನೋಡ್ರಿ, ವರ್ಣಮಾಲಾ ಅಂತಂದ್ರೆ ಏನಪ್ಪ ಅಂತಂದ್ರೆ ವರ್ಣೋಕೆ ಸಮುದಾಯಕೋ ವರ್ಣಮಾಲ ಕಹತೆ ಅಂದ್ರೆ ವರ್ಣಗಳ ಸಮೂಹವನ್ನು, ವರ್ಣಗಳ ಗುಂಪನ್ನು ನಾವು ಏನಂತ ಕರಿತೀವಪ್ಪ? ಸಮುದಾಯ ಅಂದರೆ ಗುಂಪು ಅಥವಾ ಸಮೂಹ ಅಥವಾ ಗುಂಪು ಅಥವಾ ಸಮೂಹ ಅಂತೇಳಿ ಕರಿತೀವಿ. ಸಮುದಾಯ ಅಂದರೆ ಗುಂಪು ಅಥವಾ ಸಮೂಹ ಅಥವಾ ಗಣಗಳು ಅಂಥೇಳಿ ಕರಿತೀವಲ್ಲ, ಅವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವರ್ಣಮಾಲಾ ಅಂಥೇಳಿ ಕರಿತೀವಿ. ಮತ್ತೆ ವರ್ಣ ಅಂದರೆ ಏನಂತ ನೋಡಿದ್ವಿ, ವರ್ಣಗಳ ಸಮೂಹವನ್ನು ವರ್ಣಮಾಲಾ ಅಂತ ಕರಿದ್ವಿ. ವರ್ಣ ಅಂದ್ರೆ ಧ್ವನಿಯ ಲಿಖಿತ ರೂಪವನ್ನು ನಾವು ವರ್ಣ ಅಂಥೇಳಿ ಕರಿತೀವಿ. ಹಾಗಾದರೆ ಧ್ವನಿ ಅಂದ್ರೆ ವರ್ಣಕ ಮೌಖಿಕ ರೂಪ, ವರ್ಣದ ಮೌಖಿಕ ರೂಪ ಅಂದರೆ ಮಾತನಾಡ್ತಕ್ಕಂಥ ಶೈಲಿಯಲ್ಲಿ ಬಳಸುವಂಥ ಪದಗಳನ್ನು ಧ್ವನಿ ಅಂತ ಕರೆದ್ವಿ. ಹಾಗಾದರೆ ಲಿಪಿ ಅಂದರೆ ವರ್ಣಗಳ ರೂಪ, ವರ್ಣಕ ರೂಪ ಅಂದರೆ ವರ್ಣಗಳನ್ನು ಯಾವ ರೀತಿಯಾಗಿ, ಯಾವ ಸೇಪಲ್ಲಿ, ಯಾವ ಆಕಾರದಲ್ಲಿ ಬರಿತೀವಪ್ಪ ಅನ್ನೋದನ್ನು ನಾವು ಲಿಪಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ನೋಡ್ರಿ, ವರ್ಣಮಾಲೆಗಳು. ಹಾಗಾದ್ರೆ ವರ್ಣಮಾಲೆಗಳನ್ನು ನಾವು ನೋಡಬೇಕಾಗತ್ತೆ. ಎಲ್ರಿಗೂ ಬರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಕೂಡ ತಿಳ್ಕೊಳ್ಬೇಕಾದಂಥದ್ದು ಅವಶ್ಯಕತೆ ಇದೆ. ಇದರಲ್ಲಿ ಸ್ವರಗಳು ಅಂತ ಬರ್ತಾವೆ, ವ್ಯಂಜನಗಳು ಅಂತ ಬರ್ತಾವೆ, ಮತ್ತು ಹ್ರಸ್ವ ಸ್ವರಗಳು ಅಂತ ಬರ್ತಾವೆ, ದೀರ್ಘ ಸ್ವರಗಳು ಅಂತ ಬರ್ತಾವೆ. ಹೀಗೆ ಅದರಲ್ಲಿ ಪ್ರಕಾರಗಳು, ಯಾವ ಯಾವ ಪದಗಳು ಎಲ್ಲೆಲ್ಲಿ ಯಾವ ಥರ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾದಂದ್ರೆ ವರ್ಣಮಾಲವನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಹಾಗಾದರೆ ವರ್ಣಮಾಲಾ ಅಂದ್ರೆ ಏನು? ವರ್ಣಗಳನ್ನು ನೋಡಿದ್ವಿ, ವರ್ಣಗಳ ಸಮೂಹವನ್ನು ವರ್ಣಮಾಲಾ ಅಂತ ಕರಿದ್ವಿ. ಹಾಗಾದರೆ ವರ್ಣಮಾಲೆಗಳು ಯಾವ್ಯಾವಪ್ಪ ಅಂತಂದರೆ ಇಲ್ಲೇನು ಕಾಣ್ತಾವಲ್ಲ, ಸ್ವರ ಮತ್ತು ವ್ಯಂಜನಗಳು ಎಲ್ಲ ವರ್ಣಗಳನ್ನು ಸೇರಿ ವರ್ಣಮಾಲಾ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದ್ರೊಳಗೆ ಸ್ವರ ಅಂತ ಬರುತ್ತೆ, ಸ್ವರಗಳು ವರ್ಣಮಾಲದೊಳಗೆ ಮೊದಲನೇದಾಗಿ ಸ್ವರಗಳು ಅಂತ ಬರುತ್ತೆ. ಹಾಗಾದರೆ ಸ್ವರ ಯಾವ್ಯಾವಪ್ಪ ಅಂದರೆ ನೋಡಿರಿ, ನಿಮ್ಗೆಲ್ಲರಿಗೂ ಗೊತ್ತಿರೋ ಕನ್ನಡದಲ್ಲೇ ಇದೇ ಉಚ್ಚಾರಣೆಗಳದವು, ಆದರೆ ಅಕ್ಷರಗಳ ಆಕಾರ ಬೇರೆ ಬೇರೆ ಆಗಿರುತ್ತಂದ ಇವು ವರ್ಣಗಳನ್ನು ನಾವು ಸ್ವರ ಅಂತ ಹೇಳಿ ಕರಿತೀವಿ. ಯಾವ್ಯಾವಪ್ಪ ಅಂತಂದ್ರೆ ಇವು ಸ್ವರಗಳು ಆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ ಇವು ಸ್ವರಗಳು. ನಮ್ಮ ಕನ್ನಡದಲ್ಲಿ ಎ ಮತ್ತು ಎ ಅಂತ ಎರಡು ಬರ್ತವೆ. ಇಲ್ಲಿ ಎ ಮತ್ತು ಐ ಒಂದೇ. ಹಾಗೆ ಕನ್ನಡದಲ್ಲಿ ಓ ಮತ್ತು ಓ ಅಂಥೇಳಿ ಎರಡು ಸ್ವರಗಳು ಬರ್ತವೆ. ಇಲ್ಲಿ ಒಂದೇ ಸ್ವರ ಓ ಅಂತ ಮಾತ್ರ ಬರುತ್ತೆ. ಮತ್ತು ಇವು ಅಂ ಮತ್ತು ಅಹ ಏನಿದೆಯಲ್ಲ, ಇವುಗಳನ್ನು ನಾವು ಕನ್ನಡದೊಳಗೂ ಕೂಡ ಅನುಸ್ವರ ಮತ್ತು ವಿಸರ್ಗ ಅಂಥೇಳಿ ಕರಿತೀವಿ. ಯೋಗವಾಹಗಳು ಅಂತ ಏನು ಕರಿತೀವಲ್ಲ, ಅದೇ ರೀತಿ ಇವುಗಳನ್ನು ಕೂಡ ಯೋಗವಾಹಗಳು ಅಂತ ಕರಿತೀವಿ. ಇದು ಅಂ ಅನ್ನೋದು ಅನುಸ್ವರ, ಅಂ ಅನ್ನೋದು ಅನುಸ್ವರ, ಅಂ ಅನ್ನೋದು ಅನುಸ್ವರ, ಅಹ ಅನ್ನೋದು ವಿಸರ್ಗ, ಅಹ ಅನ್ನೋದು ವಿಸರ್ಗ. ಇದು ವಿಸರ್ಗ ಆಗಿರ್ತದೆ, ಇದು ಅನುಸ್ವರ, ಇದು ಅನುಸ್ವರ. ಅಂ ಅನ್ನೋದು ಅನುಸ್ವರ, ಹಾಗೆ ಅಹ ಅನ್ನೋದು ವಿಸರ್ಗ. ಕನ್ನಡದಲ್ಲೂ ಕೂಡ ಅದೇ ರೀತಿಯಾಗಿ ನಾವು ಬಳಸೋದನ್ನು ನೋಡ್ತೀವಿ. ಇವುಗಳನ್ನು ಸ್ವರಗಳು ಅಂಥೇಳಿ ಕರಿತೀವಿ. ಹಾಗಾದ್ರೆ ಮತ್ತೆ ವ್ಯಂಜನಗಳು ಅಂತ ಬರ್ತಾವೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ಆದರೆ ಸ್ವಲ್ಪ ನೋಡ್ಕೊರಿ ಯಾವ ಥರ ಬರ್ತಾವೆ ಅಂಥೇಳಿ. ಖ ಮತ್ತು ಖ, ಗ, ಗ, ಞ, ಛ, ಛ, ಝ, ಝ, ಞ, ಟ, ಠ, ಢ, ಢ, ಣ, ತ, ಥ, ಧ, ಧ, ನ, ಪ, ಪ, ಭ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಕ್ಷ ಮತ್ತು ಜ್ಞ ಇವು ವ್ಯಂಜನಗಳಾಗಿರ್ತವೆ. ಸ್ವರಗಳು ಮತ್ತು ವ್ಯಂಜನಗಳು ಎಲ್ಲವನ್ನು ಸೇರಿ ಏನಂತ ಕರಿತೀವಿ? ವರ್ಣಮಾಲಾ ಅಂತ ಹೇಳಿ ಕರಿತೀವಿ. ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ,
ಆದರೆ ಸ್ವಲ್ಪ ತಿಳ್ಕೊರಿ. ಮುಂದೆ ಯಾವ ಸ್ವರಗಳು, ಯಾವ ವ್ಯಂಜನಗಳು, ಅದರೊಳಗೆ ವ್ಯಂಜನಗಳು ಮತ್ತು ಪ್ರಕಾರಗಳು ಯಾವ್ಯಾವ ಬರ್ತಾವೆ ಅನ್ನೋದನ್ನು ನಿಮಗೆ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನೋಡಿದ್ರೆ ಹಾಗಾದರೆ ಸ್ವರಗಳು ಮತ್ತು ವ್ಯಂಜನಗಳು ಯಾವ್ಯಾವ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಮುಂದೆ ನೋಡೋಣ. ಸ್ವರ ಅಂದ್ರೇನು? ಈಗ ವರ್ಣಮಾಲದೊಳಗೆ ನಾವು ಸ್ವರಗಳು ನೋಡಿದ್ವಿ, ವ್ಯಂಜನಗಳು ನೋಡಿದ್ವಿ, ವರ್ಣಗಳನ್ನು. ಹಾಗಾದರೆ ಸ್ವರ ಅಂದ್ರೇನು ನೋಡ್ರಿ, ಕನ್ನಡದೊಳಗೂ ಕೂಡ ಇದೇ ಅರ್ಥದಲ್ಲಿ ನಾವು ಕರಿತೀವಿ. ಹಾಗಾದರೆ ಸ್ವರ ಅಂದ್ರೆ ಏನಪ್ಪ ಅಂತಂದ್ರೆ, ಸ್ವತಂತ್ರ ರೂಪ ಸೆ ಬೋಲೆ ಜಾನೆ ವಾಲೆ ಶಬ್ದಕ್ಕೂ ಸ್ವರ ಕಹ ಜಾತಾ ಹೈ. ನೋಡ್ರಿ, ಸ್ವತಂತ್ರ ರೂಪ ಸೆ ಬೋಲೆ ಜಾನೆ ವಾಲೆ ಶಬ್ದಕ್ಕೂ ಸ್ವರ ಕಹ ಜಾತಾ ಹೈ. ಹಾಗಾದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಪದಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸ್ವರ ಅಂಥೇಳಿ ಕರಿತೀವಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವರ ಅಂದರೆ ಏನಪ್ಪ ಅಂತಂದ್ರೆ, ಸ್ವತಂತ್ರ ರೂಪ ಸೆ ಬೋಲೆ ಜಾನೆ ವಾಲೆ ಶಬ್ದಕ್ಕೂ ಸ್ವರ ಕಹ ಜಾತಾ ಹೈ. ಅಂದ್ರೆ ಸ್ವತಂತ್ರವಾಗಿ ಯಾವುದೇ ವರ್ಣಗಳು ಒಂದು ಅಥವಾ ಇನ್ನೊಂದು ವರ್ಣಗಳನ್ನು ಬಳಸ್ಕೊಂಡು ಅದರ ಉಪಯೋಗವನ್ನು ಬಳಸ್ಕೊಂಡು ಉಚ್ಚಾರಣೆ ಮಾಡುವುದಿಲ್ಲ. ಸ್ವತಂತ್ರವಾಗಿ ಅವುಗಳನ್ನು ಉಚ್ಚಾರಣೆ ಮಾಡ್ತೀವಿ. ಹಾಗಾಗಿ ಅವುಗಳನ್ನು ಸ್ವರ ಅಂಥೇಳಿ ಕರಿತೀವಿ. ಹಾಗಾದ್ರೆ ಸ್ವರಗಳು ಯಾವ್ಯಾವು? ನಿಮ್ಗಾಗಲೇ ಒಂದನೇ ಹಿಂದೆ ನೋಡಿದ್ವಲ್ಲ ಸ್ಲೈಡಲ್ಲಿ, ಹಿಂದಿನ ಸ್ಲೈಡಲ್ಲಿ ನೋಡಿದ್ರಲ್ಲ ಸ್ವರಗಳನ್ನು, ಈ ರೀತಿಯಾಗಿ ಸ್ವರಗಳನ್ನು ನೋಡಿದ್ವಿ. ಹಾಗಾದರೆ ಸ್ವರಗಳಂದ್ರೆ ಏನಪ್ಪ ಅಂತಂದ್ರೆ, ಸ್ವತಂತ್ರ ರೂಪ ಸೆ ಬೋಲೆ ಜಾನೆ ವಾಲೆ ಶಬ್ದಕ್ಕೂ ಸ್ವರ ಕಹತೆ ಅಥವಾ ಸ್ವರ ಕಹ ಜಾತಾ ಹೈ. ಅಂದರೆ ಸ್ವತಂತ್ರ ರೂಪವಾಗಿ, ಅಂದರೆ ಸ್ವತಂತ್ರವಾಗಿ ಬಳಸುವಂತಹ ಉಚ್ಚರಿಸುವ ಪದಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಸ್ವರಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಸ್ವರಗಳು ಯಾವ್ಯಾವ ನೋಡ್ರಲ್ಲಿ. ಇಲ್ಲಿ ನಿಮ್ಗೆ ಹಿಂದಿನ ಸ್ಲೈಡ್ ಹೇಳಿದಾಗೆ ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ ಇವು ಸ್ವರಗಳು, ಸ್ವರಕ್ಕೆ ಉದಾಹರಣೆಗಳಾಗಿವೆ. ಹಾಗಾದರೆ ಸ್ವರಗಳಲ್ಲಿ ಮತ್ತೆ ಪ್ರಕಾರಗಳು ಬರ್ತವೆ. ಸ್ವರಗಳಲ್ಲಿ ಮತ್ತೆ ಪ್ರಕಾರಗಳು ಬರ್ತವೆ. ಕನ್ನಡದೊಳಗೆ ಏನು ಸ್ವರಗಳು ಬರ್ತಾವಲ್ಲ, ಅದೇ ರೀತಿಯಾಗಿ ಹಿಂದಿಯೊಳಗೂ ಕೂಡ ಸ್ವರಗಳ ಪ್ರಕಾರಗಳು ಬರ್ತವೆ. ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಅದರೊಳಗೆ ಹ್ರಸ್ವಸ್ವರ ಅಂತ ಬರುತ್ತೆ. ಯಾವುದು? ಹ್ರಸ್ವಸ್ವರ ಅಂತ ಬರುತ್ತೆ. ಹಾಗಾದರೆ ಹ್ರಸ್ವಸ್ವರ ಅಂದರೆ जिन स्वरों के उच्चारण में बहुत कम समय लगता है उन्हें स्वर ह्रस्व स्वर कहा जाता है. जिन स्वरों के उच्चारण में बहुत कम समय लगता है उन्हें ह्रस्व स्वर कहते. ಅಂದರೆ ಇವುಗಳನ್ನು ನಾವು ಯಾವ ಸ್ವರಗಳನ್ನು ನಾವು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಡಿಮೆ ಸಮಯವನ್ನು ತೆಗೆದುಕೊಳ್ತೀವಲ್ಲ, ಕಡಿಮೆ ಸಮಯವನ್ನು ತೆಗೆದುಕೊಂಡು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಡಿಮೆ ಸಮಯವನ್ನು ಬಳಸ್ಕೊಂಡು ಉಚ್ಚಾರಣೆ ಮಾಡ್ತಕ್ಕಂಥ ಪದಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಹ್ರಸ್ವ ಸ್ವರ ಅಂಥೇಳಿ ಕರಿತೀವಿ. ಅಂದರೆ ಯಾವ ಸ್ವರಗಳನ್ನು ನಾವು ಉಚ್ಚಾರಣೆ ಮಾಡುವಾಗ ಕಡಿಮೆ ಸಮಯವನ್ನು ತೆಗೆದುಕೊಂಡು ಉಚ್ಚಾರಣೆ ಮಾಡ್ತೀವಲ್ಲ, ಅವುಗಳನ್ನು ನಾವು ಹ್ರಸ್ವ ಸ್ವರ ಅಂಥೇಳಿ ಕರಿತೀವಿ. ಹಾಗಾದರೆ ಯಾವ್ಯಾವ ಹ್ರಸ್ವ ಸ್ವರ? ಅ, ಇ, ಉ, ರು ಇವು 4 ಹ್ರಸ್ವ ಸ್ವರಗಳು. 4 ಹ್ರಸ್ವ ಸ್ವರಗಳು ಅಂದರೆ ಏನಪ್ಪ ಅಂತಂದ್ರೆ, ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಡಿಮೆ ಸಮಯವನ್ನು ತೆಗೆದುಕೊಂಡು ಬಳಸ್ತೀವಿ. ಅಂದರೆ ಅ, ಇ, ಉ, ರು ಅಂದರೆ ಅವುಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಸಿರು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತಾ. ಹಾಗಾಗಿ ಅವುಗಳಿಗೆ ಏನಂತ ಕರಿತೀವಪ್ಪ ಅಂತಂದರೆ ಹ್ರಸ್ವ ಸ್ವರ ಅಂಥೇಳಿ ಕರಿತೀವಿ. ಅದೇ ರೀತಿ ಎರಡನೇ ಪ್ರಕಾರ ನೋಡ್ರಿ, ದೀರ್ಘ ಸ್ವರ ಅಂಥೇಳಿ ಕರಿತೀವಿ. ಸ್ವರಗಳ ಪ್ರಕಾರದಲ್ಲಿ ಎರಡನೇ ಸ್ವರ ಯಾವುದಪ್ಪ ಅಂತಂದರೆ, ಎರಡನೇ ಪ್ರಕಾರ ದೀರ್ಘ ಸ್ವರ ಅಂಥೇಳಿ ಕರಿತೀವಿ. ಹಾಗಾದರೆ ದೀರ್ಘ ಸ್ವರ ಅಂದ್ರೇನು? दीर्घ स्वर अंदर इनका उच्चारण करते समय मुख से वायु अधिक समय तक निकलती है. ಅಂದರೆ ಇವುಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಯಿಯಿಂದ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಬಳಸ್ತೀವಿ. ಅಂದರೆ ಹ್ರಸ್ವ ಸ್ವರವನ್ನು ಬಳಸುವಾಗ ಕಡಿಮೆ ಉಸಿರನ್ನು ತೆಗೆದುಕೊಂಡು ಬಳಸ್ತೀವಿ, ಹೌದಾ? ಕಡಿಮೆ ಉಸಿರನ್ನು ಬಳಸ್ತೀವಿ. ಹಾಗಾಗಿ ದೀರ್ಘ ಸ್ವರವನ್ನು ಬಳಸುವಾಗ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಬಳಸ್ತೀವಿ. ಅಂದರೆ ಆ ಪದಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಯಿಯಿಂದ ಹೆಚ್ಚು ಉಸಿರನ್ನು ಬಳಸ್ತೀವಿ, ಹೆಚ್ಚು ಉಸಿರನ್ನು ಬಿಡ್ತೀವಿ. ಹಾಗಾಗಿ ಅವುಗಳನ್ನು ದೀರ್ಘ ಸ್ವರ ಅಂಥೇಳಿ ಕರಿತೀವಿ. ಹಾಗಾದರೆ ಹಿಂದಿಯೊಳಗೆ ಜಿನ್ ಉಚ್ಚಾರಣ ಕರ್ತೆಯ ಸಮಯ ಮುಖ ಸೇ ವಾಯು ಅಧಿಕ ಸಮಯ, ಅಧಿಕ ಅಂದ್ರೆ ಜಾಸ್ತಿ ಅಂತ ಅರ್ಥ, ಹೆಚ್ಚು ಅಂತ ಅರ್ಥ. ಅಧಿಕ ಸಮಯ ತಕ್ ನಿಕಲತಿ ಹೇ ಅಂದರೆ ಅವುಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಯಿಯಿಂದ ಉಸಿರು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಾ ಆ ಸ್ವರಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ
ದೀರ್ಘ ಸ್ವರಗಳು. ಹಾಗಾದರೆ ದೀರ್ಘ ಸ್ವರಕ್ಕೆ ಉದಾಹರಣೆಗಳು ಯಾವುವು? ಹ್ರಸ್ವ ಸ್ವರ ನೋಡಿದ್ರಲ್ಲ, ಟೋಟಲ್ ಸ್ವರಗಳದೊಳಗೆ 4 ಹ್ರಸ್ವ ಸ್ವರ ಬಂದರೆ 7 ದೀರ್ಘ ಸ್ವರಗಳು ಬರ್ತಾವೆ. ಯಾವ್ಯಾವಪ್ಪ ಅಂತಂದ್ರೆ ಆ, ಈ, ಉ, ಎ, ಐ, ಓ, ಔ ಇವುಗಳನ್ನು ನಾವು ದೀರ್ಘ ಸ್ವರಗಳು ಅಂಥೇಳಿ ಕರಿತೀವಿ. ಎಷ್ಟದಾವೆ ಟೋಟಲು? 7 ದೀರ್ಘ ಸ್ವರಗಳು. ಎಷ್ಟು? 7 ದೀರ್ಘ ಸ್ವರಗಳು. ಅದರ ಟೋಟಲ್ ಸ್ವರಗಳು 13 ಅದಾವೆ. ಎಷ್ಟು? 13 ಸ್ವರಗಳದವು. ಹೌದಾ? 13 ಸ್ವರಗಳದವು. ಹಾಗಾದರೆ ನೋಡ್ರಿ, ಮತ್ತೆ ಇನ್ನೊಂದು ಇದರೊಳಗೆ ಮತ್ತೆ ಪ್ರಕಾರ ಬರ್ತಾರೆ. ಹ್ರಸ್ವ ಸ್ವರದೊಳಗೆ ಪ್ಲುತ ಸ್ವರ ಅಂಥೇಳಿ ಬರುತ್ತೆ. ಯಾವುದು? ಪ್ಲುತ ಸ್ವರ ಅಂಥೇಳಿ ಬರುತ್ತೆ. ಪ್ಲುತ ಸ್ವರ ಅಂದ್ರೆ ಅಗಳ ಅರ್ಥ ಏನಪ್ಪ ಅಂತಂದರೆ जिनके उच्चारण में ಹ್ರಸ್ವ ಸ್ವರ से 3 गुना अधिक समय लगता है. ಅಂದ್ರೆ ಹ್ರಸ್ವ ಸ್ವರ ಅಂದ್ರೆ ಏನಂತ ಹೇಳಿದ್ವಿ? ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಡಿಮೆ ಸಮಯವನ್ನು ತೆಗೆದುಕೊಂಡು ಬಳಸ್ತೀವಿ. ದೀರ್ಘ ಸ್ವರ ಅಂದರೆ ಅವುಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಯಿಂದ ಸ್ವಲ್ಪ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಬಳಸ್ತೀವಿ. ಹಾಗಾದರೆ ಪ್ಲುತ ಸ್ವರ ಅಂದ್ರೆ ಇವುಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರಕ್ಕಿಂತ ಅಧಿಕ ಅಂದರೆ 3 ಗುಣ ಅಂದರೆ 3 ಪಟ್ಟು ಹೆಚ್ಚು, ಅಂದರೆ ಸ್ವಲ್ಪ ಜಾಸ್ತಿ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಬಳಸ್ತೀವಿ. ಹಾಗಾಗಿ ಅವುಗಳನ್ನು ಏನಂತ ಕರಿತೀವಪ್ಪ ಅಂತಂದರೆ ಪ್ಲುತ ಸ್ವರ ಅಂತೇಳಿ ಕರಿತೀವಿ. ಅವುಗಳಂದ್ರೆ ಅವುಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಯಿಂದ ಹೆಚ್ಚು ಸಮಯ ಉಸಿರನ್ನು ತೆಗೆದುಕೊಂಡು ಬಿಡ್ತೀವಿ. ಹಾಗಾಗಿ ಅವುಗಳನ್ನು ಏನು ಕರಿತೀವಪ್ಪ ಅಂತಂದ್ರೆ ಪ್ಲುತ ಸ್ವರ ಅಂಥೇಳಿ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, ಓಮನ್ನು ಉಚ್ಚಾರಣೆ ಮಾಡುವಾಗ ನೀವು ಓಂ ಅಂತ ಎಷ್ಟೇ ಉಚ್ಚಾರಣೆ ಮಾಡಲ್ಲ, ಓಂ ಅಂತ ಉಚ್ಚಾರಣೆ ಮಾಡ್ತೀರಿ. ಇಲ್ಲಿ ಬಾಯಿಯಿಂದ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಹೊರಬಿಡ್ತೀರಿ. ಹಾಗಾಗಿ ಈ ಪದಗಳು ಹೆಚ್ಚು ಉಸಿರನ್ನು ತೆಗೆದುಕೊಂಡು ಬಳಸ್ತಕ್ಕಂಥ ಪದಗಳನ್ನು ಏನಂತ ಕರಿತೀವಿ? ಹ್ರಸ್ವ ಸ್ವರ ಅಂಥೇಳಿ ಕರಿತೀವಿ. ಅರ್ಥ ಆಯ್ತು ಅನ್ಕೊಂಡಿನಿ. ನೋಡ್ರಿ, ಸ್ವರ ಅಂದ್ರೆ ವರ್ಣಮಾಲದೊಳಗೆ ಸ್ವರ ಒಂದು ಪ್ರಕಾರ, ಹೌದಾ? ಅದರೊಳಗೆ ಸ್ವರಗಳು ಎಷ್ಟು ಬರ್ತಾವಪ್ಪ ಅಂದ್ರೆ 13 ಸ್ವರಗಳು ಬರ್ತಾವೆ. ಹಾಗಾದ್ರೆ ಸ್ವರ ಅಂದ್ರೆ ಏನಪ್ಪ ಅಂತಂದ್ರೆ ಸ್ವತಂತ್ರ ರೂಪ से बोले जाने वाले शब्द को स्वर कहते हैं. ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಪದಗಳನ್ನು ನಾವು ಏನಂತ ಕರಿತೀವಿ? ಸ್ವರ ಅಂತ ಕರಿದ್ವಿ. ಮತ್ತೆ ಅದರೊಳಗೆ ಪ್ರಕಾರಗಳು ಬಂದು ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತು ಪ್ಲುತ ಸ್ವರ ಅಂತ ಬಂದು. ಹ್ರಸ್ವ ಸ್ವರ ಅಂದರೆ ಆ ಪದಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಡಿಮೆ ಉಸಿರನ್ನು ತೆಗೆದುಕೊಂಡು ಬಳಸ್ತೀವಲ್ಲ, ಆ ಪದಗಳನ್ನು ಹ್ರಸ್ವ ಸ್ವರ ಅಂತ ಕರಿತೀವಿ. ದೀರ್ಘ ಸ್ವರ ಅಂದರೆ ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಆ ಪದಗಳನ್ನು ಉಚ್ಚಾರಣೆ ಮಾಡ್ತೀವಿ. ಹಾಗಾದರೆ ಪ್ಲುತ ಸ್ವರ ಅಂದರೆ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರಕ್ಕಿಂತ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಏನು ಬಳಸ್ತೀವಲ್ಲ, ಆ ಪದಗಳನ್ನು ಪ್ಲುತ ಸ್ವರ ಅಂತೇಳಿ ಕರಿತೀವಿ. ಹಾಗಾದರೆ ಹಿಂದಿಳು ಒಂದು ಸಾರಿ ನೋಡ್ಕೊರಿ. जिन स्वरों का उच्चारण में बहुत कम समय लगता है उन्हें ಹ್ರಸ್ವ ಸ್ವರ कहते हैं. ಅಂದ್ರೆ ಯಾವ ಪದಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಯಿಂದ ಕಡಿಮೆ ಉಸಿರನ್ನು ಬಳಸ್ತೀವಲ್ಲ, ಬಾಯಿಂದ ಕಡಿಮೆ ಉಸಿರನ್ನು ಬಳಸ್ಕೊಂಡು ಉಚ್ಚಾರಣೆ ಮಾಡ್ತೀವಲ್ಲ, ಆ ಸ್ವರಗಳನ್ನು ಹ್ರಸ್ವ ಸ್ವರ ಅಂತ ಕರೆದ್ವಿ. ಬಾಯಿಂದ ಹೆಚ್ಚು ಸಮಯ ಉಸಿರನ್ನು ತೆಗೆದುಕೊಂಡು ಉಚ್ಚಾರಣೆ ಮಾಡ್ತಕ್ಕಂಥ ಪದಗಳನ್ನು ದೀರ್ಘ ಸ್ವರ ಅಂತ ಕರೆದ್ವಿ. ಮತ್ತು ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರಕ್ಕಿಂತ 3 ಪಟ್ಟು ಹೆಚ್ಚು ಉಸಿರನ್ನು ತೆಗೆದುಕೊಂಡು ಅವುಗಳ ಉಚ್ಚಾರಣೆ ಮಾಡ್ತೀವಲ್ಲ, ಅವುಗಳನ್ನು ನಾವು ಪ್ಲುತ ಸ್ವರ ಅಂತೇಳಿ ಕರೆದ್ವಿ. ಹಾಗಾದರೆ ಮತ್ತೆ ವರ್ಣಮಾಲದೊಳಗೆ ಮತ್ತೆ ಒಂದು ಪ್ರಕಾರ ಒಂದು ಸ್ವರ ಆಯಿತು. ಸ್ವರದೊಳಗೆ ಮತ್ತೆ ಪ್ರಕಾರಗಳನ್ನು ನೋಡಿದ್ವಿ, ಹೌದಾ? ಸ್ವರಗಳಲ್ಲಿ ಮತ್ತೆ ಪ್ರಕಾರಗಳನ್ನು ನೋಡಿದ್ವಿ. ಹಾಗಾದ್ರೆ ಈಗ ವರ್ಣಮಾಲದೊಳಗೆ ಮತ್ತೆ ಎರಡನೇ ಪ್ರಕಾರ ಯಾವುದಪ್ಪ ಅಂತಂದರೆ ವ್ಯಂಜನ ಅಂತೇಳಿ ಬರುತ್ತೆ. ಯಾವುದು? ವ್ಯಂಜನ. ಹಾಗಾದರೆ ವ್ಯಂಜನ ಅಂದರೆ ಏನು? ಸ್ವರ ಅಂದ್ರೆ ಏನಂತ ಹೇಳಿದೆ? ಸ್ವತಂತ್ರ ರೂಪ से बोले जाने वाले शब्द को ಸ್ವರ कहते ಅಂತ ಹೇಳಿದ್ವಿ, ಹೌದಾ? ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಪದಗಳನ್ನು ಸ್ವರ ಅಂತ ಕರೆದ್ರೆ ವ್ಯಂಜನ ಅಂದರೆ ಏನಪ್ಪ ಅಂತಂದ್ರೆ ನೋಡ್ರಿ, जैसे स्वरों की सहायता से बोले जाने वाले शब्द को ವ್ಯಂಜನ कहा जाता है. ನೋಡ್ರಿ, ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಪದಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ವ್ಯಂಜನ ಅಂಥೇಳಿ ಕರಿತೀವಿ. ಸ್ವರಗಳಲ್ಲಿ ಯಾವುದೇ ರೀತಿಯಾದಂಥ ಸ್ವರ ಮತ್ತು ವ್ಯಂಜನಗಳ ಸಹಾಯವನ್ನು ಇಲ್ಲದೆ ಬಳಸಿದ್ವಿ. ಆದರೆ ವ್ಯಂಜನದೊಳಗೆ
ಸ್ವರಗಳ ಸಹಾಯವನ್ನು ಬಳಸ್ಕೊಂಡು ಅವುಗಳ ಪದಗಳನ್ನು ಅಥವಾ ಪದಗಳನ್ನು ಬಳಸ್ತೀವಿ, ಪದಗಳನ್ನು ಉಚ್ಚಾರಣೆ ಮಾಡ್ತೀವಿ. ಅವುಗಳನ್ನು ಏನಂತ ಕರಿತೀವಪ್ಪ ಅಂತಂದರೆ ವ್ಯಂಜನ ಅಂಥೇಳಿ ಕರಿತೀವಿ. ಏನಪ್ಪ ಅಂತಂದ್ರೆ ಜೈಸೆ ಸ್ವರೋं की सहायता से बोले जाने वाले शब्द को ವ್ಯಂಜನ ಕಹಾ ಜಾತಾ ಹೈ. ಅಂದ್ರೆ ಸ್ವರಗಳನ್ನು ಬಳಸಿಕೊಂಡು, ಸ್ವರಗಳನ್ನು ಸಹಾಯವಾಗಿ ಪಡೆದುಕೊಂಡು ಒಂದು ಪದಗಳನ್ನು ಉಚ್ಚಾರಣೆ ಮಾಡ್ತೀವಲ್ಲ, ಆ ಸ್ವರಗಳನ್ನೇ, ಆ ಪದಗಳನ್ನೇ ಏನಂತ ಕರಿತೀವಪ್ಪ ಅಂತಂದರೆ ವ್ಯಂಜನ ಅಂಥೇಳಿ ಕರಿತೀವಿ. ಹಾಗಾದರೆ ಸ್ವರಗಳಲ್ಲಿ ಮತ್ತೆ ಪ್ರಕಾರಗಳು ನೋಡಿದ್ವಿ, ವ್ಯಂಜನಗಳು ಕೂಡ ಮತ್ತೆ ಪ್ರಕಾರಗಳು ಬರ್ತವೆ. ವ್ಯಂಜನದೊಳಗೆ ಮತ್ತೆ ಪ್ರಕಾರಗಳು ಬರ್ತವೆ. ಕನ್ನಡದೊಳಗೂ ಕೂಡ ನಾವು ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಸಂಯುಕ್ತ ವ್ಯಂಜನಗಳು ಅಂತೇಳಿ ಕರಿತಲ್ಲ, ಆ ರೀತಿಯಾಗಿ ಹಿಂದಿಯೊಳಗೂ ಕೂಡ ಕೆಲವು 4 ಪ್ರಕಾರಗಳು ಬರ್ತವೆ. ಯಾವ್ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಸ್ಪರ್ಶ ವ್ಯಂಜನ ಅಂತ ಬರುತ್ತೆ. ಸ್ಪರ್ಶ ವ್ಯಂಜನ. ಸ್ಪರ್ಶ ಅಂದರೆ ಟಚ್ ಆಗೋದು, ಅಂದರೆ ಒಂದಕ್ಕೊಂದು ಬಾಯಿಂದ ಅಂದರೆ ಒಂದಕ್ಕೊಂದು ಟಚ್ ಆಗೋದು. ಅಂದರೆ ನಮ್ಮನ್ನು ಬಾಯಿಂದ ಏನಾದರೂ ಒಂದು ಪದಗಳನ್ನು ಉಚ್ಚಾರಣೆ ಮಾಡುವಾಗ ಬಾಯಿಯ ಭಾಗಗಳು ಒಂದಕ್ಕೊಂದು ಸ್ಪರ್ಶವಾಗಿ ಟಚ್ ಆಗಿ ಉಚ್ಚಾರಣೆ ಆಗ್ತಕ್ಕಂಥ ಪದಗಳನ್ನು ಸ್ಪರ್ಶ ವ್ಯಂಜನ ಅಂತೇಳಿ ಕರಿತೀವಿ. ಎರಡನೇದಾಗಿ ಅಂತಸ್ಥ ವ್ಯಂಜನ ಅಂತ ಬರುತ್ತೆ. ಇನ್ನೊಂದು ಅಂತಸ್ಥ ವ್ಯಂಜನ. ಇವು ವ್ಯಂಜನದ ಪ್ರಕಾರಗಳು. ಮತ್ತು ಊಷ್ಮ ವ್ಯಂಜನ ಅಂತ ಒಂದೇ ಪ್ರಕಾರ ಬರುತ್ತೆ. ಮೂರನೇದು ಊಷ್ಮ ವ್ಯಂಜನ. ಊಷ್ಮ ಅಂದರೆ ಉಸಿರು, ಬಿಸಿ ಉಸಿರು ಅಂತ ಅರ್ಥ. ಮತ್ತು ಸಂಯುಕ್ತ ವ್ಯಂಜನ ಅಂತ ಬರುತ್ತೆ. ಸಂಯುಕ್ತ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಕೂಡಿಸಿ ಸೇರಿ ಬಳಸ್ತಕ್ಕಂಥ ಪದಗಳನ್ನು ಏನಂತ ಕರಿತೀವಿ? ಸಂಯುಕ್ತ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ವ್ಯಂಜನಗಳ ಪ್ರಕಾರಗಳು. ಹಾಗಾದರೆ ಈ ವ್ಯಂಜನಗಳ ಪ್ರಕಾರಗಳನ್ನು ಯಾವ ರೀತಿಯಾಗಿ ನಾವು ವಿಂಗಡಣೆ ಮಾಡ್ತಾರೆ, ಯಾವ ರೀತಿಯಾಗಿ ಬಳಸ್ತಾರೆ ಅನ್ನೋದನ್ನು ನೋಡೋಣ. ನೋಡ್ರಿ, ಸ್ಪರ್ಶ ವ್ಯಂಜನ. ವ್ಯಂಜನ ಅಂದರೆ ಏನಂತ ಹೇಳಿದ್ದೆ? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಪದಗಳನ್ನು ವ್ಯಂಜನ ಅಂತ ಕರಿತೀವಿ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಪ್ರಕಾರಗಳನ್ನು ನೋಡಿದ್ವಿ. ಸ್ಪರ್ಶ ವ್ಯಂಜನ, ಅಂತಸ್ಥ ವ್ಯಂಜನ, ಊಷ್ಮ ವ್ಯಂಜನ ಮತ್ತು ಸಂಯುಕ್ತ ವ್ಯಂಜನ ಅಂತ ಕರೀದ್ರಲ್ಲ. ಅದರಲ್ಲಿ ವ್ಯಂಜನದೊಳಗೆ ಮೊದಲನೇ ಪ್ರಕಾರ ಯಾವುದಪ್ಪ ಅಂತಂದ್ರೆ, ಸ್ವರ್ಗದೊಳಗೆ ಮೊದಲನೇ ಪ್ರಕಾರ ಯಾವುದಪ್ಪ ಅಂತಂದರೆ ಸ್ಪರ್ಶ ವ್ಯಂಜನ ಅಂಥೇಳಿ ಕರಿತೀವಿ. ಯಾವುದು? ಸ್ಪರ್ಶ ವ್ಯಂಜನ ಅಂಥೇಳಿ ಕರಿತೀವಿ. ಹಾಗಾದ್ರೆ ಸ್ಪರ್ಶ ವ್ಯಂಜನ ಅಂದ್ರೆ ಏನು? ಇದನ್ನು ನಾವು ಕನ್ನಡದೊಳಗೆ ವರ್ಗೀಯ ವ್ಯಂಜನಗಳು ಅಂಥೇಳಿ ಕರಿತೀವಿ. ಇವುಗಳನ್ನು ನಾವು ಏನಂತ ಕರಿತೀವಿ ಕನ್ನಡದೊಳಗೆ? ವರ್ಗೀಯ ವ್ಯಂಜನ ಅಂಥೇಳಿ ಕರಿತೀವಿ. ಕನ್ನಡದೊಳಗೆ ವರ್ಗೀಯ ವ್ಯಂಜನಗಳು ಅಂಥೇಳಿ ಕರಿತೀವಿ. ಕನ್ನಡದೊಳಗೆ ವರ್ಗೀಯ ವ್ಯಂಜನ ಅಂದರೆ ಸ್ಪರ್ಶ ವ್ಯಂಜನ ಅಂದರೆ ಅದನ್ನು ಕನ್ನಡದೊಳಗೆ ವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ. ಹಾಗಾದ್ರೆ ಏನ್ರಿ ವರ್ಗೀಯ ವ್ಯಂಜನ ಅಂದ್ರೆ? ವರ್ಗೀಯ ವ್ಯಂಜನ ಅಂದ್ರೆ ನೋಡ್ರಿ, ಅದರ ಅರ್ಥ ನೋಡ್ರಿ. इनके उच्चारण में कंठ, तालु, मूर्ध्य, दंत, ओष्ठ, नासिक के स्पर्श से उच्चरित होता है, उसे स्पर्श व्यंजन कहते हैं. नोड्री, इनके उच्चारण में कंठ, तालु, मूर्ध्य, दंत, ओष्ठ, नासिक के स्पर्श से उच्चरित होते हैं, उसे स्पर्श व्यंजन कहते. ಅಂದರೆ ನೋಡ್ರಿ, ಏನಂತಪ್ಪ ಅಂತಂದ್ರೆ ಇವುಗಳನ್ನು ಉಚ್ಚಾರಣೆ ಮಾಡುವಾಗ, ಅಂದರೆ ಇವುಗಳನ್ನು ಉಚ್ಚಾರಣೆ ಮಾಡುವಾಗ, ಈ ವ್ಯಂಜನಗಳನ್ನು ನಾವು ಉಚ್ಚಾರಣೆ ಮಾಡುವಾಗ ಕಂಠ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ನಮ್ಮ ಗಂಟಲಿನಲ್ಲಿ ಏನು ಧ್ವನಿ ಹೊರಡಿಸುತ್ತಲ್ಲ ಆ ಭಾಗವನ್ನು ಕಂಠ ಅಂತೇಳಿ ಕರಿತೀವಿ. ಕಂಠ. ತಾಲು ಅಂದರೆ ಬಾಯಿಯ ಮೇಲ್ಭಾಗ, ಬಾಯಿಯ ಒಳಗಿನ ಮೇಲ್ಭಾಗವನ್ನು ತಾಲು ಅಂತೇಳಿ ಕರಿತೀವಿ. ಅದೇ ರೀತಿ ಮೂರ್ಧ್ಯ ಅಂದರೆ ನಾಲಿಗೆಯು ಹಿಂಗೆ ಫೋಲ್ಡ್ ಆಗಿ ಬಾಯಿಯ ಮೇಲ್ಭಾಗಕ್ಕೆ ತಾಗತ್ತೆ, ಅದನ್ನು ನಾವು ಮೂರ್ಧನ್ಯ ಅಂತ ಕರಿತೀವಿ. ಅದೇ ರೀತಿ ದಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಲ್ಲುಗಳು, ದಂತ. ಓಷ್ಠ ಅಂದರೆ ತುಟಿ ಅಂತ ಅರ್ಥ. ಓಷ್ಠ ಅಂದರೆ ತುಟಿ. ಅದೇ ರೀತಿ ನಾಸಿಕ್ ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರಣವಾಗುವ ವ್ಯಂಜನಗಳು. ನೋಡ್ರಿ, ಇನ್ಕೆ ಉಚ್ಚಾರಣೆ ಕರ್ತೆ ಸಮಯ ಅಂದರೆ ಇವುಗಳನ್ನು ಉಚ್ಚಾರಣೆ ಮಾಡುವಾಗ ಕಂಠ, ತಾಲು, ಮೂರ್ಧ್ಯ, ದಂತ್ಯ, ಓಷ್ಠ ಅಂದರೆ ಕಂಠ, ತಾಲು, ಹಲ್ಲುಗಳು ಮತ್ತು ತುಟಿಗಳ ಮತ್ತು ಮೂಗಿನ ಸಹಾಯದಿಂದ ಒಂದಕ್ಕೊಂದು ಸ್ಪರ್ಶವಾಗಿ ಉಚ್ಚಾರಣೆ ಆಗ್ತಕ್ಕಂಥ ಪದಗಳನ್ನು ನಾವು ಸ್ಪರ್ಶ ವ್ಯಂಜನ ಅಂತೇಳಿ ಕರಿತೀವಿ.
ಹಾಗಾದರೆ ಇವುಗಳಲ್ಲಿ ಮತ್ತೆ ಪ್ರಕಾರಗಳು ಬರ್ತವೆ. ಸ್ಪರ್ಶ ವ್ಯಂಜನ ಅಂದರೆ ನಮ್ಮ ಬಾಯಿಯ ಭಾಗದಲ್ಲಿ ಒಂದಕ್ಕೊಂದು ಭಾಗಗಳು ಸ್ಪರ್ಶವಾಗಿ ಉಚ್ಚಾರಣೆ ಆಗ್ತಾವೆ, ಅವುಗಳನ್ನು ನಾವು ಸ್ಪರ್ಶ ವ್ಯಂಜನ ಅಂತ ಕರಿತೀವಿ. ಎಲ್ಲೆಲ್ಲಿ ಅಂದರೆ ಕಂಠದಿಂದ, ತಾಲವ್ಯದಿಂದ, ಹಲ್ಲುಗಳ ಸಹಾಯದಿಂದ, ತುಟಿಗಳ ಸಹಾಯದಿಂದ, ಮೂಗಿನ ಸಹಾಯದಿಂದ ಇವುಗಳನ್ನು ನಾವು ಉಚ್ಚಾರಣೆ ಮಾಡ್ತೀವಿ. ಅವು ಒಂದಕ್ಕೊಂದು ಸ್ಪರ್ಶವಾಗಿ ಉಚ್ಚಾರಣವಾಗ್ತವೆ. ಹಾಗಾಗಿ ಅವುಗಳನ್ನು ಒಂದೊಂದು ಭಾಗಗಳನ್ನಾಗಿ, ಒಂದೊಂದು ವರ್ಗಗಳನ್ನಾಗಿ ಮಾಡಿದ್ದೀವಿ. ಹಾಗಾದರೆ ಯಾವ್ಯಾವಪ್ಪ ವರ್ಗಗಳು ಅಂದರೆ ಮೊದಲನೇದಾಗಿ ಬರುತ್ತಾ ಖ ವರ್ಗ ಅಂಥೇಳಿ ಬರುತ್ತೆ. ಖ ವರ್ಗದೊಳಗೆ ಯಾವ್ಯಾವ ವರ್ಣಗಳು ಬರ್ತಾವೆ, ಯಾವ ವ್ಯಂಜನಗಳು ಬರ್ತಾವೆ ಅಂದ್ರೆ ನೋಡ್ರಿ, ಕ, ಖ, ಗ, ಗ, ಯ ಜೊತೆಗೆ ಅ, ಆ, ಎ, ಐ ಈ ಸ್ವರಗಳು, ಎಲ್ಲ ಸ್ವರ ಮತ್ತು ವ್ಯಂಜನಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಕಂಠವರ್ಣ ಅಂಥೇಳಿ ಕರಿತೀವಿ. ಇವುಗಳನ್ನು ನಾವು ಕಂಠವರ್ಣ ಅಂದರೆ ಕಂಠಗಳ ಸಹಾಯದಿಂದ ಇವುಗಳನ್ನು ಉಚ್ಚಾರಣೆ ಮಾಡ್ತೀವಿ. ಹಾಗಾಗಿ ಇವುಗಳನ್ನು ಕಂಠವರ್ಣ ಅಂಥೇಳಿ ಕರಿತೀವಿ. ನಿಮಗೆ ಫಸ್ಟ್ ಹೇಳಿದ್ದೆ ಸ್ಪರ್ಶ ವ್ಯಂಜನ ಅಂದರೆ ಕಂಠ, ಮೂಗು, ಹಲ್ಲುಗಳು ಮತ್ತು ತುಟಿಗಳ ಸಹಾಯದಿಂದ ಒಂದಕ್ಕೊಂದು ಸ್ಪರ್ಶವಾಗಿ ಉಚ್ಚಾರಣೆ ಆಗ್ತಾವೆ. ಹಾಗಾಗಿ ಇವುಗಳನ್ನು ಸ್ಪರ್ಶ ವ್ಯಂಜನ ಅಂತೇಳಿ ಕರಿತೀವಿ ಅಂತ ಹೇಳಿದೆ. ಹಾಗಾಗಿ ಇಲ್ಲಿ ಮೊದಲನೇದಾಗಿ ಖ ವರ್ಗವನ್ನು ನಾವು ಕಂಠವರ್ಣ ಅಂಥೇಳಿ ಕರಿತೀವಿ, ಅಂದರೆ ಕಂಠವರ್ಗ ಅಂತೇಳಿ ಕರಿತೀವಿ. ಯಾಕಪ್ಪ ಅಂತಂದ್ರೆ ಇವು ಪದಗಳನ್ನು ಉಚ್ಚಾರಣೆ ಮಾಡುವಾಗ ಬಾಯಿಯ ಕಂಠದಿಂದ ಉಚ್ಚಾರಣೆ ಆಗ್ತಾವೆ, ಬಾಯಿಯ ಕಂಠದಿಂದ ಇವುಗಳ ಉಚ್ಚಾರಣೆ ಆಗ್ತಾವೆ. ಹಾಗಾಗಿ ಇವುಗಳನ್ನು ಕಂಠವರ್ಣಗಳು ಅಂಥೇಳಿ ಕರಿತೀವಿ. ಬೇಕಾದ್ರೆ ನೀವು ಎಕ್ಸಾಂಪಲ್ ನೀವೇ ಅಲ್ಲಿ ಫೀಲ್ ಮಾಡ್ಕೊಂಡು ನೋಡ್ರಿ, ಹೇಳಿ ನೋಡ್ರಿ, ಅವುಗಳ ಉಚ್ಚಾರಣೆ ನಮ್ಮ ಕಂಠದಿಂದ ಉಚ್ಚಾರಣೆ ಆಗ್ತಾವೆ. ಬೇಕಾದ್ರೆ ನೀವು ಹೇಳಿ ನೋಡ್ರಿ ಒಂದ್ಸರಿ, ಖ, ಖ, ಗ, ಗ, ಯ, ಅ, ಆ, ಎ, ಐ ಇವು ಉಚ್ಚಾರಣೆ ಮಾಡುವಾಗ ಕಂಠಗಳು ಒಂದಕ್ಕೊಂದು ಸ್ಪರ್ಶವಾಗಿ ಉಚ್ಚಾರಣೆ ಆಗ್ತವೆ. ಹಾಗಾಗಿ ಇವುಗಳನ್ನು ಕಂಠವರ್ಣ ಅಂಥೇಳಿ ಕರಿತೀವಿ. ಕಂಠಗಳ ಸಹಾಯದಿಂದ ಉಚ್ಚಾರಣೆ ಆಗುವ ಪದಗಳನ್ನು ಕಂಠವರ್ಣಗಳು ಅಂಥೇಳಿ ಕರಿತೀವಿ. ಅವು ಯಾವಪ್ಪ ಅಂದ್ರೆ ಖ ವರ್ಗ ಮತ್ತು ಇವು 4 ಸ್ವರಗಳು ಬರ್ತವೆ. ಅದೇ ರೀತಿ ಛ ವರ್ಗ. ಛ ವರ್ಗವನ್ನು ನಾವು ತಾಲವ್ಯ ವರ್ಣಗಳು ಅಂಥೇಳಿ ಕರಿತೀವಿ. ಛ ವರ್ಗವನ್ನು ನಾವು ತಾಲವ್ಯ ವರ್ಣಗಳು ಅಂಥೇಳಿ ಕರಿತೀವಿ. ನೋಡ್ರಿ, ಸುಮ್ಮನೆ ಕ್ಲಾಸ್ ನೋಡ್ಕೋತ ಕೂತ್ಕೋಬೇಡ್ರಿ, ನೋಟ್ಸ್ ಮಾಡ್ಕೋರಿ. ಕ್ಲಾಸ್ ಲೈಕ್ ಆದ್ರೆ ಒಂದು ಲೈಕ್ ಬಟನ್ ಬರಲಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೋಡ್ರಿ, ಛ ವರ್ಗವನ್ನು ನಾವು ತಾಲವ್ಯ ವರ್ಣ ಅಂತ ಹೇಳ್ತೀವಿ. ತಾಲವ್ಯ ಅಂದರೆ ಏನು? ಹಾಗಾದ್ರೆ ತಾಲವ್ಯ ಅಂದರೆ ನಾಲಿಗೆಯ ತುದಿಯು ಬಾಯಿಯ ಮೇಲ್ಭಾಗಕ್ಕೆ ತಾಗತ್ತೆ, ಸ್ಪರ್ಶವಾಗತ್ತೆ, ಸ್ಪರ್ಶವಾಗಿ ಅವು ಪದಗಳು ಉಚ್ಚಾರಣೆ ಆಗ್ತವೆ. ಅವುಗಳನ್ನು ತಾಲವ್ಯ ವರ್ಣ ಅಂತೇಳಿ ಕರಿತೀವಿ. ಅಂದರೆ ನಾಲಿಗೆಯ ತುದಿ ಬಾಯಿಯ ಮೇಲ್ಭಾಗಕ್ಕೆ, ಹೊಳ್ಳು ಅಂತೇನು ಕರಿತೀವಲ್ಲ, ಬಾಯಿಯ ಮೇಲ್ಭಾಗಕ್ಕೆ, ತಾಲಕ್ಕೆ ಸ್ಪರ್ಶವಾಗುತ್ತೆ, ಟಚ್ ಆಗುತ್ತೆ. ಟಚ್ ಆಗಿ ಆ ಪದಗಳು, ಆ ವ್ಯಂಜನಗಳು ಉಚ್ಚಾರಣೆ ಆಗ್ತವೆ. ಬೇಕಾದ್ರೆ ನೀವು ಉಚ್ಚಾರಣೆ ಮಾಡಿ ನೋಡ್ರಿ, ಛ, 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 ಜ, ಝ, ಯ, ಈ, ಯ ಈ ಪದಗಳು ನಾಲಿಗೆಯ ತುದಿಯು ಬಾಯಿಯ ಮೇಲ್ಭಾಗಕ್ಕೆ, ತಾಲುವಿನ ಭಾಗಕ್ಕೆ ಸ್ಪರ್ಶವಾಗಿ ಉಚ್ಚಾರಣೆವಾಗ್ತವೆ. ಹಾಗಾಗಿ ಛ ವರ್ಗವನ್ನು ನಾವು ತಾಲವ್ಯ ವರ್ಣಗಳು ಅಂತೇಳಿ ಕರಿತೀವಿ. ಅದೇ ರೀತಿ ಟ ವರ್ಗ ಅಂತ ಬರುತ್ತೆ. ಇನ್ನೊಂದು ಟ ವರ್ಗ. ಇವುಗಳನ್ನು ನಾವು ಟೋಟಲ್ ವರ್ಗೀಯ ವ್ಯಂಜನ ಅಂತೇಳಿ ಕನ್ನಡದಲ್ಲಿ ಕರಿತೀವಲ್ಲ, 25 ಬರ್ತಾವೆ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, 5 ಪದಗಳು ಒಂದು, ಇವು 25 ಆಗ್ತಾವೆ. ಹಾಗಾಗಿ ಇವುಗಳನ್ನು ಬೇರೆ ಬೇರೆ ವರ್ಗಗಳನ್ನಾಗಿ ಮಾಡಿದ್ವಿ. ಅದರೊಳಗೆ ಟ ವರ್ಗ ನೋಡ್ರಿ, ಟ, ಠ, ಡ, ಢ, ಣ, ರು, ರ, ಓ, ಔ ಇವು ಪದಗಳು ಮೂರ್ಧನ್ಯ ವರ್ಣಗಳು ಅಂಥೇಳಿ ಕರಿತೀವಿ. ಟ ವರ್ಗವನ್ನು ನಾವು ಮೂರ್ಧನ್ಯ ವರ್ಣಗಳು ಅಂಥೇಳಿ ಕರಿತೀವಿ. ಹಾಗಾದ್ರೆ ಮೂರ್ಧನ್ಯ ಅಂದರೆ ಏನು? ಮೂರ್ಧನ್ಯ ಅಂದರೆ ನಾಲಿಗೆಯ ಭಾಗ, ನಾಲಿಗೆಯ ತುದಿಯ ಭಾಗವು ಹಿಂಗೆ ಫೋಲ್ಡ್ ಆಗುತ್ತೆ. ನಾಲಿಗೆಯ ತುದಿ ಭಾಗವು ಮಡಿಚಿಕೊಂಡು ಬಾಯಿಯ ಮೇಲ್ಭಾಗಕ್ಕೆ ತಾಗತ್ತೆ. ಬಾಯಿಯ ಮೇಲ್ಭಾಗಕ್ಕೆ ಸ್ಪರ್ಶವಾಗಿ ಉಚ್ಚಾರಣೆ ಅಂತಂದರೆ ಅವುಗಳನ್ನು ಉಚ್ಚಾರಣೆ ಮಾಡುವಾಗ ನಾಲಿಗೆಯು ಅರ್ಧ ಹಿಂಗೆ ಉಲ್ಟಾ ಫೋಲ್ಡ್ ಆಗಿ, ಉಲ್ಟಾ ಹಿಂಗೆ ಮಡಿಚಿಕೊಂಡು ಬಾಯಿಯ ಮೇಲ್ಭಾಗಕ್ಕೆ ಸ್ಪರ್ಶವಾಗ್ತವೆ. ಅವುಗಳನ್ನು ಮೂರ್ಧನ್ಯ ವರ್ಣಗಳು ಅಂತೇಳಿ ಕರಿತೀವಿ. ಉಚ್ಚಾರಣೆ ಮಾಡಿ ನೋಡ್ರಿ, ನಾಲಿಗೆಯು ಹಿಂಗೆ ಫೋಲ್ಡ್ ಆಗಿ ಬಾಯಿಯ ಮೇಲ್ಭಾಗಕ್ಕೆ ತಾಗತ್ತ, ಸ್ಪರ್ಶವಾಗತ್ತ. ಟ, ಟ, ಢ, ಢ, ಣ, ರು, ರ, ಓ, ಔ ಇವುಗಳನ್ನು ಉಚ್ಚಾರಣೆ ಮಾಡುವಾಗ ನಾಲಿಗೆಯು ಹೀಗೆ ಮಡಚಿಕೊಂಡು ಬಾಯಿಯ ಮೇಲ್ಭಾಗಕ್ಕೆ ತಾಗಿ ಅವು ವರ್ಣಗಳು ಉಚ್ಚಾರಣವಾಗ್ತವೆ. ಹಾಗಾಗಿ ಇವುಗಳನ್ನು ಏನಂತ ಕರಿತೀವಪ್ಪ ಅಂತಂದರೆ ಮೂರ್ಧನ್ಯ ವರ್ಣಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಯಿತು?
ಕಂಠದಿಂದ ಉಚ್ಚಾರಣೆ ಆಗ್ತಕ್ಕಂಥ ಪದಗಳನ್ನು ಕಂಠವರ್ಣ ಅಂತ ಕರೆದ್ವಿ. ನಾಲಿಗೆಯ ತುದಿಯು ಬಾಯಿಯ ಮೇಲ್ಭಾಗಕ್ಕೆ ತಾಗಿ ಉಚ್ಚಾರಣೆ ಆಗ್ತಕ್ಕಂಥ ಪದಗಳನ್ನು ತಾಲವ್ಯ ವರ್ಣ ಅಂತ ಕರೆದ್ವಿ. ನಾಲಿಗೆಯು ಮಡಿಚಿಕೊಂಡು ಬಾಯಿಯ ಮೇಲ್ಭಾಗಕ್ಕೆ ಸ್ಪರ್ಶವಾಗಿ ಉಚ್ಚಾರಣೆ ಹೋಗೋ ಪದಗಳನ್ನು ಮೂರ್ಧನ್ಯ ಅಂತ ಕರೆದ್ವಿ. ಹಾಗಾದ್ರೆ 4ನೇ ವರ್ಗ ಯಾವುದಪ್ಪ ಅಂತಂದ್ರೆ ಥ ವರ್ಗ. ಇವುಗಳನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ದಂತವರ್ಣಗಳು ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ದಂತ ವರ್ಣಗಳು ಅಂತ ಕರಿತೀವಿ. ಹಾಗಾದರೆ ಯಾವ್ಯಾವಪ್ಪ ದಂತವರ್ಣಗಳು? ದಂತ ಅಂದ್ರೇನು? ದಂತ ಅಂದ್ರೆ ಹಲ್ಲುಗಳ ಸಹಾಯದಿಂದ ಉಚ್ಚಾರಣೆ ಆಗ್ತವೆ. ಇವು ಪದಗಳು ಉಚ್ಚಾರಣವಾಗುವಾಗ ನಾಲಿಗೆ ಬಾಯಿಯ ಮೇಲ್ಭಾಗ ಮತ್ತು ಕೆಳಭಾಗದ ಹಲ್ಲುಗಳ ಮಧ್ಯೆ ನಾಲಿಗೆ ಬಂದು ಸ್ಪರ್ಶವಾಗಿ ಆ ಪದಗಳು ಉಚ್ಚಾರಣೆ ಆಗ್ತವೆ. ನೀವು ಉಚ್ಚಾರಣೆ ಮಾಡಿ ನೋಡ್ರಿ. ತ ತ ಧ ಧ ನ ಲ ಈ ವರ್ಣಗಳು ನಾಲಿಗೆ ಬಾಯಿಯ ಹಲ್ಲುಗಳ ಸಹಾಯದಿಂದ ಹಲ್ಲುಗಳಕ್ಕೆ ಒಂದಕ್ಕೊಂದು ಸ್ಪರ್ಶವಾಗಿ ಮೇಲ್ದವಡೆ ಹಲ್ಲು ಮತ್ತು ಕೆಳದವಡೆ ಹಲ್ಲುಗಳು ಅವುಗಳ ಮಧ್ಯೆ ನಾಲಿಗೆ ಬಂದು ಸ್ಪರ್ಶವಾಗಿ ಉಚ್ಚಾರಣೆ ಆಗ್ತವೆ. ಹಾಗಾಗಿ ತ ವರ್ಗವನ್ನು ನಾವು ದಂತವರ್ಣಗಳು ಅಂತೇಳಿ ಕರಿತೀವಿ. ಅದೇ ರೀತಿ ಇನ್ನೊಂದು ವರ್ಗ ಬರುತ್ತೆ ಪ ವರ್ಗ ಅಂಥೇಳಿ. ಪ ವರ್ಗವನ್ನು ನಾವು ಓಷ್ಠವರ್ಣಗಳು ಅಂಥೇಳಿ ಕಲಿತೀವಿ. ಏನಂತ ಕರಿತೀವಿ ರೀ? ಓಷ್ಠವರ್ಣಗಳು ಅಂಥೇಳಿ ಕರಿತೀವಿ. ಓಷ್ಠ ಅಂದ್ರೆ ತುಟಿಗಳು ಮೇಲ್ತುಟಿ ಮತ್ತು ಕೆಳತುಟಿ ಒಂದಕ್ಕೊಂದು ಸ್ಪರ್ಶವಾಗಿ ಉಚ್ಚಾರಣೆ ಆಗ್ತಕ್ಕಂಥ ಪದಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಓಷ್ಠವರ್ಣಗಳು ಅಂಥೇಳಿ ಕರಿತೀವಿ. ಹಾಗಾದ್ರೆ ಯಾವ್ಯಾವಪ್ಪ ಅಂತಂದ್ರೆ ಪ ಪ ಭ ಭ ಮ ಉ ಉ ವ ಇವುಗಳನ್ನ ಉಚ್ಚಾರಣೆ ಮಾಡಿ ನೋಡ್ರಿ. ಬಾಯಿಯ ತುಟಿಗಳ ಸಹಾಯದಿಂದ ಒಂದಕ್ಕೊಂದು ಸ್ಪರ್ಶವಾಗಿ ಉಚ್ಚಾರಣೆ ಆಗ್ತಕ್ಕಂಥ ಪದಗಳನ್ನು ಓಷ್ಠವರ್ಣಗಳು ಅಂತೇಳಿ ಕರಿತೀವಿ. ಅರ್ಥ ಇದ್ರಿ? ಸ್ಪರ್ಶ ವ್ಯಂಜನದೊಳಗೆ 5 ವರ್ಗಗಳನ್ನು ಮಾಡಿದ್ವಿ. ಕಂಠಗಳ ಸಹಾಯದಿಂದ ಉಚ್ಚಾರಣೆ ಆಗುವ ಪದಗಳನ್ನು ಕಂಠವರ್ಣ ಅಂತ ಕರೆದ್ವಿ, ಅದು ಖ ವರ್ಗಕ್ಕೆ. ತಾಲವ್ಯ ವರ್ಣ ಅಂದರೆ ಚ ವರ್ಗವನ್ನು ತಾಲವ್ಯ ವರ್ಣ ಅಂತ ಕರೆದ್ವಿ. ನಾಲಿಗೆಯ ತುದಿಯು ಬಾಯಿಯ ಮೇಲ್ಭಾಗಕ್ಕೆ ಸ್ಪರ್ಶವಾಗಿ ಉಚ್ಚಾರಣೆಯಾಗುವ ಪದಗಳನ್ನು ತಾಲವ್ಯ ವರ್ಣ ಅಂತ ಕರೆದ್ವಿ. ತಾಲವ್ಯ ವರ್ಣದ ವರ್ಗ ಯಾವುದಪ್ಪ ಅಂದ್ರೆ ಛ ವರ್ಗ. ನಾಲಿಗೆಯು ಅರ್ಧ ನಾಲಿಗೆಯು ಮಡಚಿಕೊಂಡು ಬಾಯಿಯ ಮೇಲ್ಭಾಗಕ್ಕೆ ಸ್ಪರ್ಶವಾಗಿ ಉಚ್ಚಾರಣೆ ಆಗುವ ಪದಗಳನ್ನು ಮೂರ್ಧನ್ಯ ಅಂತ ಕರೆದ್ವಿ. ಅವುಗಳನ್ನು ಮೂರ್ಧನ್ಯ ವರ್ಣ ಅಂತ ಕರೆದ್ವಿ. ಅವು ಯಾವ್ಯಾವಪ್ಪ ಅಂತಂದ್ರೆ ಠ ವರ್ಣಗಳು ಅಥವಾ ಠ ವರ್ಗಗಳನ್ನು. ಅದೇ ರೀತಿ ಹಲ್ಲುಗಳ ಸಹಾಯದಿಂದ ಉಚ್ಚಾರಣೆ ಆಗುವ ಪದಗಳನ್ನು ದಂತ್ಯವರ್ಣ ಅಂತ ಕರೆದ್ವಿ. ಥ ವರ್ಗವನ್ನು. ತುಟಿಗಳ ಸಹಾಯದಿಂದ ಉಚ್ಚಾರಣೆ ಆಗುವ ಪದಗಳನ್ನು ಓಷ್ಠವರ್ಣ ಅಂತ ಕರೆದ್ವಿ. ಅವ ವರ್ಗ ಯಾವಪ್ಪ ಅಂತಂದ್ರೆ ಪ ವರ್ಗ. ಈ ರೀತಿಯಾಗಿ ವ್ಯಂಜನದ 1ನೇ ಪ್ರಕಾರ ಸ್ಪರ್ಶ ವ್ಯಂಜನವನ್ನು ನಾವು ನೋಡಿದ್ವಿ. ಸ್ಪರ್ಶ ವ್ಯಂಜನ ಅಂದರೆ ಕನ್ನಡದೊಳಗೆ ವರ್ಗೀಯ ವ್ಯಂಜನ ಅಂತ ಹೇಳಿ ಕರಿತೀವಿ. ಹೌದಾ? ಈ ರೀತಿಯಾಗಿ ವರ್ಣಗಳನ್ನು ನೋಡಿದ್ವಿ. ಮತ್ತು ಅದೇ ರೀತಿ ಮಾತ್ರೆಗಳಂದರೆ ಪ್ರಾಣ ಅಂದರೆ ಉಸಿರು ಅಂತ ಅರ್ಥ. ಉಸಿರು ಮತ್ತು ಮಾತ್ರ ಅಂದರೆ ಮಾತ್ರೆಗಳು ಅಂದರೆ ಜ್ವರ ನೆಗಡಿ ಬಂದ ಹುಷಾರಿಲ್ಲದೆ ತಗೊಳ್ಳೋ ಮಾತ್ರೆಗಳಲ್ಲ. ಮಾತ್ರೆಗಳು ಅಂದರೆ ಸಂಖ್ಯೆಗಳಂತ ಅರ್ಥ. ಆ ಸಂಖ್ಯೆಗಳ ಆಧಾರದ ಮೇಲೆ ಮತ್ತೆ 2 ಪ್ರಕಾರಗಳನ್ನಾಗಿ ಮಾಡ್ತೀವಿ. ಅವು ಯಾವ್ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಅಲ್ಪ ಪ್ರಾಣ ಅಂಥೇಳಿ ಕರಿತೀವಿ ವ್ಯಂಜನದೊಳಗೆ. ಮತ್ತು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಅಂಥೇಳಿ 2 ಪ್ರಕಾರಗಳನ್ನು ಮಾಡಿದ್ವಿ. ಹಾಗಾದ್ರೆ ಅಲ್ಪ ಪ್ರಾಣ ಅಂದರೆ ಏನು? अल्प प्राण अंदर जिन व्यंजनों के उच्चारण में मुख से कम हवा निकलती है उन्हें अल्प प्राण कहते हैं। जिन व्यंजनों के उच्चारण में मुख से कम हवा निकलती है उन्हें अल्प प्राण कहते हैं। अंदर ಆ ವ್ಯಂಜನಗಳನ್ನು ನಾವು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಯಿಯಿಂದ ಕಡಿಮೆ ಉಸಿರನ್ನು ತೆಗೆದುಕೊಂಡು ಬಳಸ್ತೀವಿ. ಅವುಗಳನ್ನು ನಾವು ಅಲ್ಪ ಪ್ರಾಣ ಅಂತೇಳಿ ಕರಿತೀವಿ. ಹಾಗಾದರೆ ಯಾವ್ಯಾವು? ಸಭಿ ವರ್ಣೋಕೆ 1, 3 और 5वां तथा ಯ ರ ಲ ವ ಈ ವರ್ಣಗಳನ್ನು ಅಲ್ಪ ಪ್ರಾಣಗಳು ಅಂತೇಳಿ ಕರಿತೀವಿ. ಸಭಿ ವರ್ಣ ಅಂದರೆ ಇಲ್ಲಿ ಏನು ನಾವು ನಿನಗೆ ಆವಾಗಲೇ ನಾವು ಸ್ಪರ್ಶ ವ್ಯಂಜನ ವರ್ಗಗಳನ್ನು ಮಾಡಿದ್ವಲ್ಲ, 5 ವರ್ಗಗಳು ಅಂತೇಳಿ. ಈ ಎಲ್ಲ ವರ್ಗದೊಳಗೆ ಮೊದಲನೆಯ ಪದ, ಮೊದಲನೆಯ ವರ್ಣ ಮತ್ತು 3ನೇ ವರ್ಣ ಹಾಗೂ 5ನೇ ವರ್ಣ, ಮೊದಲನೇ ವರ್ಣ, 3ನೇ ವರ್ಣ ಹಾಗೂ 5ನೇ ವರ್ಣ ಜೊತೆಗೆ ಯ ರ ಲ ವ ಈ 4 ವರ್ಣಗಳನ್ನು ನಾವು ಅಲ್ಪ ಪ್ರಾಣಗಳು ಅಂಥೇಳಿ ಕರಿತೀವಿ. ಅಂದರೆ
ಈ 5 ವರ್ಗಗಳಲ್ಲಿ ಬರ್ತಕ್ಕಂಥ ಮೊದಲನೆಯ ಪದ, ಈ 5 ವರ್ಣಗಳಲ್ಲಿ ಬರ್ತಕ್ಕಂಥ ಮೊದಲನೆಯ ವರ್ಣ, ಮೂರನೆಯ ವರ್ಣ ಮತ್ತು 5ನೆಯ ವರ್ಣಗಳನ್ನು ಜೊತೆಗೆ ಯ ರ ಲವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅಲ್ಪ ಪ್ರಾಣಗಳು ಅಂತ ಹೇಳಿ ಕರಿತೀವಿ. ಅಂದರೆ ಎಲ್ಲ ವರ್ಣಗಳ ಮೊದಲನೆಯ, ಮೂರನೆಯ ಮತ್ತು 5ನೆಯ ಜೊತೆಗೆ ಯ ರ ಲ ವರ್ಣಗಳನ್ನು ಅಲ್ಪ ಪ್ರಾಣ ಅಂತೇಳಿ ಕರಿತೀವಿ. ಹಾಗಾದರೆ ಇವುಗಳನ್ನು ಉಚ್ಚಾರಣೆ ಮಾಡುವಾಗ ಬಾಯಿಯಿಂದ ಕಡಿಮೆ ಉಸಿರನ್ನು ಬಳಸ್ತೀವಿ, ಹಾಗಾಗಿ ಇವುಗಳನ್ನು ಅಲ್ಪ ಪ್ರಾಣ ಅಂಥೇಳಿ ಕರಿತೀವಿ. ಅದೇ ರೀತಿ ಮಹಾಪ್ರಾಣ ಅಂತ ಬಂತು, ಎರಡನೇದಾಗಿ ಮಹಾಪ್ರಾಣ. ಹಾಗಾದರೆ ಮಹಾಪ್ರಾಣ ಅಂದ್ರೇನು? उन व्यंजनों के उच्चारण में मुख से अधिक वायु निकलती है उसे महाप्राण कहते हैं. ಅಂದ್ರೆ ಯಾವ ವ್ಯಂಜನಗಳನ್ನು ನಾವು ಉಚ್ಚಾರಣೆ ಮಾಡ್ತೀವಲ್ಲ, ಆ ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಯಿಯಿಂದ ಹೆಚ್ಚು ಉಸಿರನ್ನು ಹೆಚ್ಚು ಉಸಿರನ್ನು ಹೊರಗೆ ಬಿಡ್ತೀವಿ. ಹೆಚ್ಚು ಉಸಿರನ್ನು ಬಳಸ್ಕೊಂಡು ಉಚ್ಚಾರಣೆ ಮಾಡ್ತಕ್ಕಂಥ ವ್ಯಂಜನಗಳನ್ನು ಏನಂತ ಕರಿತೀವಪ್ಪ ಅಂತಂದರೆ ಮಹಾಪ್ರಾಣ ಅಂತೇಳಿ ಕರಿತೀವಿ. ಹಾಗಾದರೆ ಮಹಾಪ್ರಾಣಗಳು ಯಾವ್ಯಾವು? ಸಭಿ ವರ್ಣೋಕೆ ದೂಸರಾ ಅಂದರೆ ಎರಡನೆಯ, ಅವ್ರು ಶತ್ವ ಅಂದರೆ ನಾಲ್ಕನೆಯ, ತಥಾ ಶ ಶ ಸ ಹ ವರ್ಣಗಳನ್ನು ಮಹಾಪ್ರಾಣ ಅಂಥೇಳಿ ಕರಿತೀವಿ. ಶ ಶ ಸ ಹ ಅಂದರೆ ಎಲ್ಲ ವರ್ಗಗಳ ಎರಡನೆಯ ಮತ್ತು ನಾಲ್ಕನೆಯ ಜೊತೆಗೆ ಶ ಸ ಸ ಹಗಳ ವರ್ಣಗಳನ್ನು ಬಳಸುವಂಥ ಪದಗಳಲ್ಲಿ ಇವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ವ್ಯಂಜನಗಳನ್ನು ಮಹಾಪ್ರಾಣ ಅಂಥೇಳಿ ಕರಿತೀವಿ. ಅರ್ಥ ಆಯ್ತಾ? ಅಲ್ಪಪ್ರಾಣ ಅಂದರೆ ಅವುಗಳನ್ನು ಬಳಸುವಾಗ ಬಾಯಿಂದ ಕಡಿಮೆ ಉಸಿರನ್ನು ತೆಗೆದುಕೊಂಡು ಬಳಸ್ತೀವಿ. ಅವು ಯಾವಪ್ಪ ಅಂದ್ರೆ ಎಲ್ಲ ವರ್ಗಗಳ ಮೊದಲನೆಯ, ಮೂರನೇ ಜೊತೆಗೆ 5ನೆಯ ಹಾಗೂ ಎರಲವ. ಹಾಗೆ ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರನ್ನು ಬಳಸ್ತೀವಿ. ಅದರ ಯಾವ್ಯಾವಪ್ಪ ಅಂದ್ರೆ ಎಲ್ಲ ವರ್ಗಗಳ ಎರಡನೆಯ, ನಾಲ್ಕನೆಯ ಮತ್ತು ಶ ಶ ಸಹ ವರ್ಣಗಳನ್ನು ಮಹಾಪ್ರಾಣ ಅಂಥೇಳಿ ಕರಿತೀವಿ. ಈ ರೀತಿಯಾಗಿ ನಾವು ವ್ಯಂಜನಗಳ ಪ್ರಕಾರಗಳನ್ನು ನೋಡಿದ್ವಿ. ಮುಂದೆ ನೋಡ್ರಿ, ಅಂತ್ಯಸ್ಥ ವ್ಯಂಜನ ಅಂತ ಹೇಳಿದೆ. ಅಂದರೆ ಮೊದಲನೇ ಪ್ರಕಾರ ಸ್ಪರ್ಶ ವ್ಯಂಜನ, ಸ್ಪರ್ಶ ವ್ಯಂಜನದೊಳಗೆ ಮತ್ತೆ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಂತ ಬಂದು. ಹಾಗಾದರೆ ಎರಡನೇ ಪ್ರಕಾರ ಯಾವುದಪ್ಪ ಅಂತಂದರೆ ಅಂತ್ಯಸ್ಥ ವ್ಯಂಜನ ಅಂತ ಕರೆದ್ವಿ. ಹಾಗಾದರೆ ಅಂತ್ಯಸ್ಥ ವ್ಯಂಜನ ಅಂದ್ರೆ ಇವುಗಳನ್ನ ಕನ್ನಡದೊಳಗೆ ಅವರ್ಗೀಯ ವ್ಯಂಜನ ಅಂತ ಹೇಳಿ ಕರಿತೀವಿ. ಕನ್ನಡದೊಳಗೆ ಇವನೇನಂತ ಕರಿತೀವಪ್ಪ ಅಂದ್ರೆ ಅವರ್ಗೀಯ ವ್ಯಂಜನಗಳು ಅಂಥೇಳಿ ಕರಿತೀವಿ. ಅವರ್ಗೀಯ ವ್ಯಂಜನ ಅಂಥೇಳಿ ಕರಿತೀವಿ ಅಂತ್ಯಸ್ಥ ವ್ಯಂಜನದ. ಹಾಗಾದರೆ ಅಂತ್ಯಸ್ಥ ವ್ಯಂಜನ ಏನಿದೆ? उन व्यंजनों के उच्चारण स्वर और व्यंजनों के बीच का होता है. इनका उच्चारण करते समय जीभ मुंह के किसी भी भाग को पूरी तरह नहीं पूछती है. ಅಂದ್ರೆ ಅವಾಗಲೇ ನಾವು ಸ್ಪರ್ಶ ವ್ಯಂಜನ ಅಂದ್ರೆ ಏನಂತ ಹೇಳಿದ್ವಿ ನೋಡ್ರಿ, ಬಾಯಿಯ ಯಾವುದಾದ್ರೂ ಭಾಗಗಳಿಂದ ಒಂದಕ್ಕೊಂದು ಸ್ಪರ್ಶವಾಗಿ ಉಚ್ಚಾರಣೆ ಆಗ್ತಾವ ಅಂತ ಹೇಳಿದೆ. ಬಟ್ ಈ ವರ್ಣಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾಲಿಗೆಯು ಬಾಯಿಯ ಯಾವುದೇ ಭಾಗಕ್ಕೆ ಸಂಪೂರ್ಣವಾಗಿ ಸ್ಪರ್ಶವಾಗುವುದಿಲ್ಲ. ಅವುಗಳನ್ನು ಏನಂತ ಕರಿತೀವಪ್ಪ ಅಂತಂದರೆ ಅಂತ್ಯಸ್ಥ ವ್ಯಂಜನ ಅಂತೇಳಿ ಕರಿತೀವಿ. ಹಾಗಾದ್ರೆ ಅವು ಯಾವ್ಯಾವಪ್ಪ ಅಂತ್ಯಸ್ಥ ವ್ಯಂಜನ ಅಂದರೆ ಯ ರ ಲ ವ. ಇವುಗಳನ್ನು ನಾವು ಅಂತ್ಯಸ್ಥ ವ್ಯಂಜನ ಅಂಥೇಳಿ ಕರಿತೀವಿ. ಅಂದರೆ ಇವುಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಯಿಯ ಯಾವುದೇ ಭಾಗದಲ್ಲಿ ಸ್ವರಗಳಾಗಲಿ ಮತ್ತು ವ್ಯಂಜನಗಳು ಒಂದಕ್ಕೊಂದು ಸ್ಪರ್ಶವಾಗುವುದಿಲ್ಲ, ಸಂಪೂರ್ಣವಾಗಿ ಸ್ಪರ್ಶವಾಗುವುದಿಲ್ಲ. ಅವುಗಳನ್ನು ಅಂತ್ಯಸ್ಥ ವ್ಯಂಜನ ಅಂತ ಕರೆದ್ವಿ. ಅದೇ ರೀತಿ ಮೂರನೇ ಪ್ರಕಾರ ಬರುತ್ತೆ, ಯಾವುದಪ್ಪ ಅಂತಂದ್ರೆ ಊಷ್ಮ ವ್ಯಂಜನ ಅಂತ ಬರುತ್ತೆ. ಯಾವುದು? ಊಷ್ಮ ವ್ಯಂಜನ. ಹಾಗಾದ್ರೆ ಊಷ್ಮ ವ್ಯಂಜನ ಅಂದ್ರೆ ಏನು? ಊಷ್ಮ ವ್ಯಂಜನ ಅಂದ್ರೆ इन व्यंजनों के उच्चारण के समय मुख से गर्म हवा बाहर निकलती है, इसलिए उन्हें ऊष्म अथवा अर्थार्थ गर्म कहा जाता है. ಊಷ್ಮ ವ್ಯಂಜನ ಕಹಾ ಜಾತಾ ಹೈ. ಅಂದರೆ ನೋಡ್ರಿ, ಈ ವ್ಯಂಜನಗಳನ್ನು ನಾವು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಖದಿಂದ ಗರ್ಮ ಹವ ಅಂದರೆ ಬಿಸಿ ಉಸಿರು ಬಾಯಿಂದ ಹೊರಗಡೆ ಬರುತ್ತಲ್ಲ, ಅದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಊಷ್ಮ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಅವುಗಳನ್ನು ಊಷ್ಮ ವ್ಯಂಜನ ಅಂತೇಳಿ ಕರಿತೀವಿ. ಹಾಗಾದರೆ ಯಾವ್ಯಾವಪ್ಪ ಅಂತಂದ್ರೆ ಶ ಶ ಸ ಹ ಇವುಗಳನ್ನು ಊಷ್ಮ ವ್ಯಂಜನ ಅಂತೇಳಿ ಕರೆದ್ವಿ. ಅದೇ ರೀತಿ ಇನ್ನೊಂದು ವ್ಯಂಜನ ಬರುತ್ತೆ ಪ್ರಕಾರ, ನಾಲ್ಕನೇ ಪ್ರಕಾರ ಯಾವುದಪ್ಪ ಅಂತಂದರೆ
ಸಂಯುಕ್ತ ವ್ಯಂಜನ ಅಂತೇಳಿ ಕರಿತೀವಿ. ಯಾವುದು? ಸಂಯುಕ್ತ ವ್ಯಂಜನ ಅಂತೇಳಿ ಕರಿತೀವಿ. ಹಾಗಾದರೆ ಸಂಯುಕ್ತ ವ್ಯಂಜನ ಅಂದ್ರೇನು? संयुक्त व्यंजन अंद्रेनु? जब दो या दो से अधिक व्यंजनों के मेल से एक नया व्यंजन बनता है उसे संयुक्त व्यंजन कहते हैं. उसे संयुक्त व्यंजन कहते हैं. ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಒಂದು ಹೊಸ ವ್ಯಂಜನ ರಚನೆ ಆಗುತ್ತಲ್ಲ, ಅದನ್ನು ಏನಂತ ಕರಿತೀವಪ್ಪ ಅಂತಂದರೆ ಸಂಯುಕ್ತ ವ್ಯಂಜನ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆ ಸಂಯುಕ್ತ ವ್ಯಂಜನಗಳು ಯಾವಪ್ಪ ಅಂತಂದರೆ ಕ್ಷ, ರು, ತ್ರ, ಜ್ಞ. ಹೆಂಗಪ್ಪ ಅಂತಂದ್ರೆ ಈ ಕ್ಷ ಇದೆಯಲ್ಲ, ಈ ಕ್ಷ ಪದ, ಕ್ಷ ವ್ಯಂಜನ ಇದೆಯಲ್ಲ, ಇದು ಖ ಮತ್ತು ಶಗಳ ವರ್ಣಗಳಿಂದ ಶ ವ್ಯಂಜನಗಳ ಕೂಡಿಕೊಂಡು ಒಂದು ವರ್ಣ ರಚನೆಯಾಗಿದೆ, ಒಂದು ವ್ಯಂಜನ ರಚನೆಯಾಗಿದೆ. ರು ಇದೆಯಲ್ಲ, ಈ ರು ವ್ಯಂಜನ ನೋಡ್ರಿ, ಈ ರು ವ್ಯಂಜನ ಯಾವ್ಯಾವ ಎರಡು ಅಕ್ಷರಗಳು ಕೂಡಿ ವ್ಯಂಜನ ಆಗಿದೆಪ್ಪ ಅಂತಂದ್ರೆ ಸಂಯುಕ್ತ ವ್ಯಂಜನ ಆಗಿದೆ. ಅಂದ್ರೆ ರು ನೋಡ್ರಿ, ಎಕ್ಸಾಂಪಲ್ ರು, ಇದು ರ ಅಧಿಕ್ ಉ, ರ ಅಧಿಕ್ ಉ ಸೇರಿ ಒಂದು ವ್ಯಂಜನ ರೆಡಿಯಾಗಿದೆ. ರ ಮತ್ತು ಉ, ರ ಅಧಿಕ್ ಉ ಸೇರಿ ರು ಆಗಿದೆ. ಅದೇ ರೀತಿ ತ್ರ ಅಂತ ಬಂದಿದೆ. ತ್ರ ಅಂತಲ್ಲ, ಇದು ತ ಅಧಿಕ್ ರ, ತ ಅಧಿಕ್ ರಗಳು ಸೇರಿ ಒಂದು ವ್ಯಂಜನ ರೆಡಿಯಾಗಿರ್ತಕ್ಕಂಥ ಹೊಸ ವ್ಯಂಜನ ಪದ ರಚನೆ ಆಗಿರ್ತಕ್ಕಂಥದ್ದು. ಮತ್ತು ಜ್ಞ ಅಂತ ಇದೆ. ಜ್ಞ ಅಂದ್ರೆ ಇದು ಜ ಅಧಿಕ್ ನ, ಜ ಅಧಿಕ್ ನ ವರ್ಣಗಳು ಸೇರಿ ಇವುಗಳು ರಚನೆ ಆಗಿದ್ದಾವೆ. ಹಾಗಾಗಿ ಇವುಗಳನ್ನು ಸಂಯುಕ್ತ ವ್ಯಂಜನಗಳು ಅಂತೇಳಿ ಕರಿತೀವಿ. ಇನ್ನೂ ಬೇರೆ ಬೇರೆಗಳು ಬರ್ತಾವೆ. ಈ ಎಕ್ಸಾಂಪಲ್ ಆಗಿ ನಿಮ್ಗೆ 4 ತೆಗೆದುಕೊಂಡಿದ್ದೀನಿ. ಈ ರೀತಿಯಾಗಿ ನಾವು ವ್ಯಂಜನಗಳು ಮತ್ತು ವ್ಯಂಜನಗಳ ಪ್ರಕಾರಗಳು, ಸ್ವರಗಳನ್ನು ನೋಡಿದ್ವಿ. ಈ ರೀತಿಯಾಗಿ ನಾವು ಇಂದಿನ ತರಗತಿಯಲ್ಲಿ ಏನು ನೋಡಿದ್ವಪ್ಪ ಅಂತಂದ್ರೆ ಸಂಪೂರ್ಣವಾಗಿ ವರ್ಣಮಾಲದೊಳಗೆ ವರ್ಣಮಾಲ ಅಂದ್ರೇನು, ವರ್ಣಮಾಲದ ಅರ್ಥ ಏನು, ವರ್ಣಮಾಲದ ಪ್ರಕಾರಗಳು, ಅವುಗಳ ಮತ್ತು ಅವುಗಳಲ್ಲಿ ಯಾವ ಯಾವ ಪ್ರಕಾರ ಬರ್ತಾವೆ, ಅವುಗಳ ವ್ಯಂಜನಗಳು ಮತ್ತು ಎಷ್ಟೇ ಪ್ರಕಾರಗಳು ಬರ್ತವೆ ಎಲ್ಲದನ್ನು ನೋಡಿದ್ವಿ. ಈ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿದ ಭಾಗವನ್ನು ಮುಂದಿನ ಫೀಲ್ಡಲ್ಲಿ ನೋಡುವಂಥ ಈ ಕ್ಲಾಸಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ತರಗತಿಯನ್ನು ಮುಂದಿನ ವಿಷಯನ ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ಮಾಡೋಂಥ ಎಲ್ಲರಿಗೂ ಧನ್ಯವಾದಗಳು.